ಓಂ ಶಾಂತಿ. ಸೌಂಡ್. ಓಂ ಶಾಂತಿ. ಬಾಬಾ ಇವತ್ತು ಅತಿ ಶ್ರೇಷ್ಠ ಸಂಗಮ ಯುಗದ ವೇಳೆ ಏನಿದೆ, ಇದು ಅಮೂಲ್ಯ ವೇಳೆ. ಯಾವ ವೇಳೆಯಲ್ಲಿ ಸರ್ವಶ್ರೇಷ್ಠ ಅದೃಷ್ಟವನ್ನು ಮಾಡಿಕೊಳ್ಳೋ ಚಾನ್ಸ್ ಏನಿದೆ, ಇಡೀ ಕಲ್ಪದಲ್ಲಿ ಇದೊಂದು ಸಮಯ ಬಿಟ್ಟರೆ ಬೇರೆ ಯಾವ ಸಮಯ ಇಲ್ಲ. 84 ಜನ್ಮಗಳಿಗೆ ಪೂಜ್ಯ ಪೂಜಾರಿ ಪಾರ್ಟಲ್ಲಿ ನೀವು ಹೆಂಗೆ ಇರಬೇಕು, ನೀವೇನು ಮಾಡಬೇಕು ಅನ್ನೋದೇನಿದೆ, ಇದೆಲ್ಲ ಆಧಾರ ಏನಿದೆ ಇದು ಈ ಸಮಯದ ಮೇಲಿದೆ. ಸೊ ಇಂತಹ ಸಮಯವನ್ನು ಸದುಪಯೋಗ ಮಾಡೋದು ಹೇಗೆ? ಮಕ್ಕಳೇ, ಈ ಟೈಮನ್ನು ನೀವು ಬಿಟ್ಬಿಟ್ರೆ ಇಡೀ ಕಲ್ಪದ ಅದೃಷ್ಟ ಸಮಾಪ್ತಿಯಾಗ್ಬಿಡುತ್ತೆ. ಎಚ್ಚರ ಅಂತಾರೆ ಬಾಬೋರು. ಸೊ ನೀವು ನೋಡ್ಕೋಬೇಕು, ನಾನು ಯಾವ ರೀತಿ ನನ್ನ ಪುರುಷಾರ್ಥ ಏನಿದೆ, ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೆ ನಾನು ಹೇಗೆ ಮಾಡ್ತೀನಿ, ಯಾವ ಸ್ಥಿತಿಯಲ್ಲಿರ್ತೀನಿ, ಇದು ತುಂಬ ಇಂಪಾರ್ಟೆಂಟ್. ಸಫಲ ಮಾಡೋದು ಹೇಗೆ ಸಮಯನ? ಸಂಕಲ್ಪದ ಹಿಂದೆ ಸಮಯ, ಶ್ವಾಸ ಏನಿದೆ ಅದು ಖರ್ಚಾಗ್ತದೆ. ನಿನ್ನೆ ಬಾಬು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಸಂಕಲ್ಪಗಳನ್ನು ಸದಾ ಸಮರ್ಥ ಮಾಡೋದು ಹೇಗೆ. 1 ಸೆಕೆಂಡೂ ಬೇರೆ ರೀತಿಯಲ್ಲಿ ನನ್ನ ಸಮಯ ಹೋಗಬಾರ್ದು, ಇದಕ್ಕೆ ಎಚ್ಚರ ಅಂತ ಏನು ಹೇಳ್ತಾರೆ ಬಾಬಾ. ಸೊ ನೋಡಿ ಏನು ಮಾಡಬೇಕು, ಪ್ಲ್ಯಾನ್ ಮಾಡಿ. ಇವತ್ತು ಅಟೆನ್ಷನ್ ಪ್ಲೀಸ್. ಸದ್ಗುರು ಬಾಬಾ ಇವತ್ತು ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೆ. ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಏನು ಹೇಳುತ್ತೆ? ಹರಾಬರ, ಎಲ್ಲ ಸಂಪನ್ನತೆಯ ಸೂಚಕ ಅಲ್ವಾ? ಸೊ ಅಂದಾಗ ನಮ್ಮನ್ನು ನಾವು ಎಲ್ಲ ಥರ, ಅವರಂದರೂ ತಿನ್ನೋದ್ರಲ್ಲಿ ಖುಷಿ ಪಡ್ತಾರೆ, ಬಟ್ ಇಲ್ಲಿ ಬಾಬು ನಮಗೆ ಜ್ಞಾನದ ಭೋಜನ, ವೆರೈಟಿ ಪ್ರಾಪ್ತಿಗಳನ್ನು ಏನು ಕೊಡ್ತಿದ್ದಾರೆ, ಅದರ ಆಧಾರದ ಮೇಲೆ ತನ್ನ ಸಂಪನ್ನತೆ ಏನಿದೆ ಮನಸ ವಾಚ ಕರ್ಮಣ, ಅದು ಎಷ್ಟು ಅನುಭವ ಮಾಡ್ತಿದ್ದೀವಿ ನೋಡಬೇಕು. आज जो बाबा संगम की समय बहुत वैल्यूबल वेला है, इसको अपने तकदीर बनाने लिए सदुपयोग करो. एक एक सेकंड, एक एक संकल्प बहुत अमूल्य है. जो भी तकदीर बनाना है, आज बाप दादा हर एक ब्राह्मण श्रेष्ठ आत्मा के श्रेष्ठ जीवन के जन्म की वेला तकदीर की रेखा देख रहे हैं. पक्का ना? जन्म की वेला सभी बच्चों की श्रेष्ठ है, क्योंकि अभी युग ही पुरुषोत्तम युग है. श्रेष्ठ संगम युग पर अर्थात श्रेष्ठ वेला में सभी का श्रेष्ठ जन्म हुआ है ना. ತುಂಬ ಅಟೆನ್ಷನ್ ಕೇಳಿ. ಜನ್ಮದ ವೇಳೆಯ ಮೇಲೆ ಎಲ್ಲರ ಏನು ಅದೃಷ್ಟ ಆಧಾರಿತವಾಗಿರುತ್ತೆ. ಸೊ ಬಾಬಾ ಟೈಮ್ ಹೇಳ್ತಿದ್ದಾರೆ. ಇವತ್ತು ತಂದೆ ಬಾಪ್ ದಾದಾ ಪ್ರತಿಯೊಬ್ಬ ಬ್ರಾಹ್ಮಣ ಶ್ರೇಷ್ಠ ಆತ್ಮಗಳನ್ನು ತನ್ನ ಶ್ರೇಷ್ಠ ಜೀವನದ ಶ್ರೇಷ್ಠ ಜನ್ಮದ ವೇಳೆಯ ಅದೃಷ್ಟವನ್ನು ನೋಡ್ತಾ ಇದ್ದಾರೆ. ಅದೃಷ್ಟದ ರೇಖೆ, ಜನ್ಮ ತಗೊಂಡ ತಕ್ಷಣ ಇವರು ಹೆಂಗಿದ್ರು, ಇದರಲ್ಲಿ ವಿಶಾಲವಾಗಿ ಈ ವಿಷಯದ ಬಗ್ಗೆ ಮುರಳಿಗಳನ್ನು ನುಡಿಸಿದ್ದಾರೆ. ಸಮಯದ ಬೆಲೆ, ಸಮಯದ ಆ ಜನ್ಮದ ವೇಳೆಯ ಎಫೆಕ್ಟ್ ಹೆಂಗಿರುತ್ತೆ, ನಾವು ಹೆಂಗೆ ಜನ್ಮ ತಗೋತೀವಿ. ಜನ್ಮದ ವೇಳೆ ಎಲ್ಲರದೂ ಶ್ರೇಷ್ಠ ಇದೆ, ಏಕೆಂದರೆ ಯುಗನೇ ಸರ್ವಶ್ರೇಷ್ಠ ಪುರುಷೋತ್ತಮ ಸಂಗಮ ಯುಗ. ಈಗ ರಾಜರಾಗೋದು ಏನು ತುಂಬ ಕೆಳಗಡೆ ಹೋಗೋದು, ಕೆಲವ್ರೇನು ಹೇಳ್ತಾರೆ, ಜಸ್ಟ್ 1 ಸೆಕೆಂಡ್ ಈತ ಏನಾದರೂ ಹಿಂಗೆ ಜನ್ಮ ತೊಗೊಂಡ್ಬಿಟ್ಟಿದ್ರೆ ಇವನು ರಾಜ ಆಗ್ಬಿಡ್ತಿದ್ದ. 1 ಸೆಕೆಂಡ್ ಹಂಗೆ ಹೋಗಿದ್ದಕ್ಕೆ ಅವನ ಅದೃಷ್ಟ ಇಲ್ಲ ಅಂತ. ಹಂಗೆ ವೇಳೆ ಬಾಬಾ ಹೇಳ್ತಾರೆ, ಸಂಗಮ ಯುಗದ ಸರ್ವಶ್ರೇಷ್ಠ ವೇಳೆ ಎಲ್ಲರದು ಒಂದೇ, ಪುರುಷೋತ್ತಮರಾಗೋ ವೇಳೆನೇ. ಬಟ್ ಆ ವೇಳೆಯನ್ನು ಉಪಯೋಗಿಸ್ಕೊಳ್ಳೋ ರೀತಿ ಅಲ್ಲಿ ನಂಬರ್ ಮಾಡಿಬಿಡುತ್ತಾ ನೋಡ್ಕೊಳ್ಳಿ. ಯಾಕೆಂದರೆ ಶ್ರೇಷ್ಠ ಸಂಗಮ ಯುಗ ಅರ್ಥಾತ್ ಶ್ರೇಷ್ಠ ವೇಳೆಯಲ್ಲಿ ಎಲ್ಲ ಮಕ್ಕಳ ಶ್ರೇಷ್ಠ ಬ್ರಾಹ್ಮಣ ಜನ್ಮ ಆಗಿದೆ ಅಂದಾಗ ಜನ್ಮ ವೇಲಾ ಸಭಿಕ ಶ್ರೇಷ್ಠ.
ಜನ್ಮದ ಗಳಿಗೆಗಳಿದೆಯಲ್ಲ ಅದು ತುಂಬ ಶ್ರೇಷ್ಠವಾಗಿದೆ. तकदीर की रेखा तकदीर भी सभी ब्राह्मणों की श्रेष्ठ है, क्योंकि श्रेष्ठ बाप के शिववंशी ब्रह्मा कुमार व कुमारी है. तो श्रेष्ठ बाप, श्रेष्ठ जन्म, श्रेष्ठ वर्षा, श्रेष्ठ परिवार, श्रेष्ठ खजाने, ये तकदीर की लकीर जन्म से सभी की श्रेष्ठ है. ಇಂಪಾರ್ಟೆಂಟ್ ಏನು, ಅದೃಷ್ಟದ ರೇಖೆ ಏನಿದೆಯಲ್ಲ, ಬಾಬವರು ಜನ್ಮತಃ ಎಲ್ಲರನ್ನೇನು ಹೇಳ್ತಾರೆ, ರಾಜ ಬೇಟ, ರಾಜರಾಗೋದೇನೆ ವೇಳೆ, ಬಟ್ ಆ ವೇಳೆನ ಹೆಚ್ಚು ಕಡಿಮೆ ಹೆಂಗೆ ಮಾಡ್ತೀರಾ ಅನ್ನೋದು ನೆಕ್ಸ್ಟ್ ಹೇಳ್ತಾರೆ. ಇದು ಎಲ್ಲ ಬ್ರಾಹ್ಮಣ ಮಕ್ಕಳ ವೇಳೆ ಶ್ರೇಷ್ಠ ಇದೆ, ಗಳಿಗೆಗಳು. ಯಾಕೆಂದರೆ ಶ್ರೇಷ್ಠ ಶಿವ ಪರಮಾತ್ಮ ಶಿವವಂಶಿ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರ. ತಂದೆ ಶ್ರೇಷ್ಠ, ಜನ್ಮ ಶ್ರೇಷ್ಠ, ಶ್ರೇಷ್ಠ ವರ್ಷ, ಆಸ್ತಿ ಶ್ರೇಷ್ಠ, ಶ್ರೇಷ್ಠ ಪರಿವಾರ, ಶ್ರೇಷ್ಠ ಖಜಾನ. ये ತಕ್ದೀರ್ ಕಿ ಲಕೀರ್ ಜನ್ಮ ಸೇ ಸಭಿ ಕಿ ಶ್ರೇಷ್ಠ. ಅದ್ರ ಜೊತೆಗೆ ಜನ್ಮತಃ ಏನೇನು ಸಿಕ್ಕಿದೆ, ಅಯ್ಯೋ ನಂದೇನೋ ಗಳಿಗೆ ಚೆನ್ನಾಗಿತ್ತು ರೀ, ಆದರೆ ಸಂಬಂಧ ಅದು ಇದು ಸರಿ ಇಲ್ಲ ಅಂತ ಹೇಳಂಗೆ ಇಲ್ಲ. ಈಗ ಏನೋ ಜನ್ಮದ ಜೊತೆಗೆ ಶ್ರೇಷ್ಠ ಗಳಿಗೆ ಜೊತೆ ನನಗೆ ಸಿಕ್ಕಿರೋರು ಯಾರು, ಹೈಯೆಸ್ಟ್ ಪರಮಾತ್ಮ ತಂದೆ, ಅವ್ರ ನೆಕ್ಸ್ಟ್ ಬ್ರಹ್ಮ ಅಮ್ಮ. ಅದರಲ್ಲಿ ಬೇರೆ ಅಪ್ರಾಪ್ತಿಯ ಪ್ರಶ್ನೆನೇ ಇಲ್ಲ, ಸಾಗರ ನನಗೆ ಸಿಕ್ಕಿದ್ದಾರೆ ತಂದೆ. ಶ್ರೇಷ್ಠ ಜನ್ಮ ಬ್ರಾಹ್ಮಣ ಜನ್ಮ. ಈ ಬ್ರಾಹ್ಮಣ ಜನ್ಮದಲ್ಲಿ ಶ್ರೇಷ್ಠ ಆಸ್ತಿ, ಪರಮಾತ್ಮನಿಂದ ಸಾಗರದಷ್ಟು ಅವಿನಾಶಿಯಾದಂಥ ಆಸ್ತಿ, ಅವಿನಾಶಿ ಪ್ರಾಪ್ತಿ ಅಂಡ್ ಶ್ರೇಷ್ಠ ಪರಿವಾರ, ಶ್ರೇಷ್ಠ ಖಜಾನೆಗಳು. ಎಲ್ಲ ಯೋಗಿಗಳ ಬ್ರಾಹ್ಮಣ ಪರಿವಾರ. ಆದರೆ ನಾನು ಯಾವ ದೃಷ್ಟಿಯಲ್ಲಿ ನೋಡ್ತೀನಿ ಅದರ ಆಧಾರದ ಮೇಲೆ ನನ್ನ ಪ್ರಾಪ್ತಿ ಅಪ್ರಾಪ್ತಿಯ ಪ್ರಶ್ನೆ. ಆದರೆ ಎಲ್ಲರನ್ನ ನಾನು ಎಷ್ಟು ಶ್ರೇಷ್ಠ ದೃಷ್ಟಿಯಲ್ಲಿ ನೋಡ್ತೀನಿ ಅದರ ಆಧಾರದ ಮೇಲೆ ನಾನು ಏನು ಬೇಕೋ ಭಾಗ್ಯ ಮಾಡ್ಕೊಳ್ಬೋದು. ಅದಕ್ಕೆ ತಕ್ಕಂತೆ ಬಾಬವರು ಶ್ರೇಷ್ಠ ಖಜಾನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಇಷ್ಟೆಲ್ಲ ಸಿಕ್ಕಿದ ಮೇಲೆ ನಿಮ್ಮ ಅದೃಷ್ಟದ ಗೆರೆಯನ್ನು ಜನ್ಮದಿಂದನೇ ಶ್ರೇಷ್ಠ ಮಾಡಿದ್ದಾರೆ ಬಾಬಾ ಅಂದಾಗ ಈ ಎಲ್ಲ ಭಾಗ್ಯವನ್ನು ಅನುಭವದಲ್ಲಿ ತಂದಿದ್ದೀರಾ. वेला भी श्रेष्ठ और प्राप्ति के कारण तकदीर की लकीर भी श्रेष्ठ है. ये तकदीर सभी बच्चों को एक बाप द्वारा एक जैसा प्राप्त है, इसमें अंतर नहीं है. ಅಟೆನ್ಷನ್ ಪ್ಲೀಸ್. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಎಲ್ಲ ಮಕ್ಕಳಿಗೆ ಒಬ್ಬ ತಂದೆಯಿಂದ ಈ ಅದೃಷ್ಟದ ರೇಖೆ ಏನಿದೆ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದೀನಿ. ಈಗ ದಾದಿಗಳಿಗೆ ಒಂದು ಕೊಟ್ಟು ನಂತರ ಬರೋ ಮಕ್ಕಳಿಗೆ ಇನ್ನೊಂದು ಕೊಟ್ಟೆ ಅನ್ನೋ ಪ್ರಶ್ನೆನೇ ಇಲ್ಲ. ಬಾಬಾ ಹೇಳ್ತಾರೆ, ಯಾವಾಗ ಯಾರು ಬರ್ತಾರೆ ಶ್ರೇಷ್ಠ ವೇಳೆಯ ಕಾರಣ. ಸಂಗಮ್ ಯುಗ ಈಶ್ವರೀಯ ಪ್ರಾಪ್ತಿಗಳ ಯುಗ, ಭಾಗ್ಯ ವಿಧಾತನಿಂದ ಭಾಗ್ಯ ತಗೊಳ್ಳೋ ಯುಗ. ಅದಕ್ಕೇ ಟೈಮ್ ವ್ಯಾಲ್ಯೂ ಸೋ ಇಂಪಾರ್ಟೆಂಟ್. ನೋಡಿ, ಅಮೃತ ವೇಳೆ ಬ್ರಹ್ಮ ಮುಹೂರ್ತದ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಹಂಗೆ ಸಂಗಮ ಯುಗ ಸೃಷ್ಟಿಯ ಬ್ರಹ್ಮ ಮುಹೂರ್ತ. ಈ ಟೈಮಲ್ಲಿ ಎಲ್ಲ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅಧಿಕಾರ ಇದೆ. ಅದಕ್ಕೆ ಟೈಮ್ ಚೆನ್ನಾಗಿರೋ ಕಾರಣ ಪ್ರಾಪ್ತಿಗಳೆಲ್ಲ ಶ್ರೇಷ್ಠ ಅಂತಿದ್ದಾರೆ ಬಾಬವರು. ಮತ್ತು ಕೊಡೋ ತಂದೆನೂ, ಅದೃಷ್ಟ ಕೊಡೋ ತಂದೆ ಭಾಗ್ಯವಿದಾತನೂ ಎಲ್ಲರಿಗೂ ಒಂದೇ ಥರ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಅಂತರ ಮಾಡಿಲ್ಲ ಅಂತಿದ್ದಾರೆ. फिर भी ಆದರೆ एक जैसे तकदीर प्राप्त होते भी नंबरवार क्यों है? एक बाप, जन्म एक, वर्षा एक, परिवार एक, वेला भी एक, संगम युग, फिर भी नंबर क्यों मिली? नंबर क्यों हो गया? सर्व प्राप्ति अर्थात तकदीर सभी को बेहद की मिली, फिर भी अंतर क्यों हुआ? ಕೇಳಿದ್ರೆ ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಇಷ್ಟೆಲ್ಲ ಅದೃಷ್ಟ ಕೊಡೋದ್ರಲ್ಲಿ ಬಾಬವ್ರ ಅಂತರನೇ ಮಾಡಲಿಲ್ಲ. ಎಲ್ಲರಿಗೂ ಒಂದೇ ಥರ ಕೊಟ್ಟು ನಂಬರಲ್ಲಿ ಯಾಕೆ ಅಂತರ ಆಯಿತು? ಯಾವಾಗ ಕೊಡೋ ತಂದೆ ಒಬ್ಬರು, ಜನ್ಮ ಒಂದು, ಆಸ್ತಿ ಒಂದು,
ಪರಿವಾರ ಒಂದು, ವೇಳೆ ಸಂಗಮ ಯುಗದ ಸರ್ವಶ್ರೇಷ್ಠ ಗಳಿಗೆಗಳು ಒಂದು, ಎಲ್ಲ ಒಂದೇ. ಎಲ್ಲ ಕೊಡೋದ್ರಲ್ಲಿ ಆಸ್ತಿಯನ್ನು ನಂಬರ್ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲ ಕೊಟ್ಟರು ನಂಬರ್ ಯಾಕಾಯಿತು? ಎಲ್ಲಿ ರಾಜ, ಎಲ್ಲಿ ಪ್ರಜೆ, ಪ್ರಜೆಗಳ ಪ್ರಜೆ. ಸೊ ಯಾಕೆ ಅಂತ ಕೇಳ್ತಿದ್ದಾರೆ ಬಾಬವರು. ಸರ್ವ ಪ್ರಾಪ್ತಿ ಅರ್ಥಾತ್ ತಕದೀರ್ ಸಭಿ ಕೋ ಬೇಹದ್ ಕಿ ಮಿಲಿ ಹೇ, ಅಂತರ್ ಕ್ಯಾ ಹೋ ಗಯಾ. ಏನು ಹೇಳ್ತಾರೆ? ನಾನು ಸರ್ವ ಪ್ರಾಪ್ತಿಗಳನ್ನು ಅರ್ಥಾತ್ ನಿಮ್ಮ ಅದೃಷ್ಟದಲ್ಲೇ ರಾಜಾಯಿಯ ಶ್ರೇಷ್ಠ ಪ್ರಾಪ್ತಿಯನ್ನು ಇಟ್ಟರು ಅಂತರ ಯಾಕಾಯಿತು? ಆಲೋಚನೆ ಮಾಡೋ ಮಾತಲ್ಲ. ಬ್ರಾಹ್ಮಣ ಪರಿವಾರ ದಾದಿಗಳಿಗೂ ಒಂದೇ ಇದೆ, ನಮಗೂ ಒಂದೇ ಇದೆ. ಎಲ್ಲ ಖಜಾನೆಗಳ ಅಧಿಕಾರ ಎಲ್ಲರಿಗೂ ಒಂದೇ ಇದೆ. ತಂದೆ ಕೊಡೋರು ಒಂದೇ, ಎಲ್ಲ ಸಮಯದಲ್ಲಿ ಕೊಡೋಕೆ ರೆಡಿ ಇದ್ದಾರೆ. ಎಲ್ಲ ಇದ್ರೂ ಅಂತರ್ಕ್ಯೂ ಅಂತಿದ್ದಾರೆ. ಯೋಚನೆ ಬರ್ತಿದೆಯಾ? ಯಾಕೆ ಅಂತರ ಮಾಡ್ಕೊಂಡ್ಬಿಟ್ವಿ ಅಂತ ಯಾರಿಗಾದರೂ? ಮನೆಯಲ್ಲಿ ಬಾಬಂಗೆ ಜವಾಬು ಕೊಡ್ತಾ ಇದ್ದೀರಾ? ಅಥವಾ ನಂದು ನಂಬರ್ 1 ಅದೃಷ್ಟ ಬಾಬಾ, ನೀವು ಹೆಂಗೆ ಕೊಟ್ಟಿದ್ದೀರೋ ನಾನು ಹಂಗೆ ಇದ್ದೀನಿ ಅಂತೀರೋ? ಏನಂತೀರ ಜವಾಬು? ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ನನ್ನ ಅದೃಷ್ಟ ಏನೀಗ ನೋಡ್ಕೊಳ್ಳಿ. ಬೇಹದ್ ಕಿ तकदीरी को जीवन के कर्म की तस्वीर में लाना, इसमें यथाशक्ति होने के कारण अंतर पड़ जाता है. ब्राह्मण जीवन अर्थात तकदीर को तस्वीर में लाना, जीवन में लाना है, हर कर्म में लाना है, हर संकल्प से, हर बोल से, हर कर्म से तकदीरवान को तकदीर अनुभव हो अर्थात दिखाई दे. ಕೇಳಿ, ಎಲ್ಲಿ ಹೆಚ್ಚು ಕಡಿಮೆ ಆಯಿತು? ನಾನು ಕೊಟ್ಟಿರ್ತಕ್ಕಂತಹ ಅದೃಷ್ಟವನ್ನು ಪುರುಷಾರ್ಥದಲ್ಲಿ ತರೋದೇನಿದೆ ಅದನ್ನು ಬಾಬಾವ್ರು ಚೆಕ್ ಕೊಟ್ಟರು. ಕ್ಯಾಶ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಕ್ಯಾಶ್ ಹೆಂಗಾಗುತ್ತೆ? ಕೊಟ್ಟಿರೋದು ಅದು ಪ್ರಾಪ್ತಿಗಳು. ಅದನ್ನು ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿ ಕರ್ಮದಲ್ಲಿ ಎಲ್ಲವನ್ನು ಮಾಡ್ತಾ ಅದೃಷ್ಟವನ್ನು ತೋರಿಸೋದು. ಆ ಅದೃಷ್ಟದ ಸ್ಮೃತಿಯಲ್ಲಿ, ಅದೃಷ್ಟದ ಅನುಸಾರ ನನ್ನ ಮನಸ ವಾಚ ಕರ್ಮಣ ನಾನೇನು ಇಟ್ಕೊಳ್ಬೇಕೋ ಅದರಲ್ಲಿ ಅಂತರ ಮಾಡ್ತಾರೆ ಮಕ್ಕಳು. ಕೇಳಿ, ಬ್ರಾಹ್ಮಣ ಜೀವನ ಅಂದ್ರೇ ಅದೃಷ್ಟವನ್ನು ಪುರುಷಾರ್ಥದಲ್ಲಿ, ಪುರುಷಾರ್ಥದ ಚಿತ್ರ. ಅದೃಷ್ಟದ ಚಿತ್ರ ಏನಿದೆ? ಬಾಬಾ ಹೇಳ್ತಿರೋದೇನು? ನಿಮಗೆ ರಾಜನ ಅದೃಷ್ಟ ಕೊಟ್ಟಿದ್ದೀನಿ. ರಾಜ ಅಂದಮೇಲೆ ರಾಜನ ಅದೃಷ್ಟದ ಚಿತ್ರ ಲಕ್ಷ್ಮೀನಾರಾಯಣ ಇಟ್ಟರು ನಮ್ಮ ಮುಂದೆ. ಸೊ ಅವರ ಮನಸ ವಾಚ ಕರ್ಮಣ, ಅವರ ಸಂಕಲ್ಪ, ಅವರ ಬುದ್ಧಿ, ಅವರ ದೃಷ್ಟಿ, ಅವರ ಮುಖ, ಅವರೆಲ್ಲ ಹೆಂಗಿದ್ದಾರೆ ಅದನ್ನು ನಾನು ಕಾಪಿ ಮಾಡಿ ಕರ್ಮದಲ್ಲಿ ಇಳಿಸ್ಬೇಕು. ಅದು ಮಾಡ್ತಿದ್ದೀನಾ? ಅದು ಕ್ಯಾಶ್ ಮಾಡೋದು. ಅದೃಷ್ಟವನ್ನು ಪುರುಷಾರ್ಥದ ಚಿತ್ರದಲ್ಲಿ ತರೋದು. ಇದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು ಮೂಲ ಮಾತು. तो ಬೇಹದ್ ಬೇಹದ್ ತಕದೀರ್ ದಿಯಾ ಅಂತಾರೆ ಬಾಬುರು. ಬೇಹದ್ ಲಿಮಿಟೆಡ್ ಅದೃಷ್ಟ ಕೊಡಲಿಲ್ಲ, ನಾನು ಬೇಹದ್ ಅದೃಷ್ಟ ಕೊಟ್ಟಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅದಕ್ಕೆ ಬಾಬಾ ಹೇಳ್ತಿರೋದು ಅತಿಶ್ರೇಷ್ಠ ವೇಳೆ ಏನಿದೆ, ಅದೃಷ್ಟದ ವೇಳೆ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಬಾಬಾ ಹೇಳ್ತಿರೋದು ಬೇಹದ್ ಅದೃಷ್ಟದ ಜೀವನ, ಅದೃಷ್ಟದ ಈ ಒಂದು
ಬಾಬಾ ಹೇಳ್ತಿರೋದು ಅದೃಷ್ಟದ ಚಿತ್ರ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಅಲ್ವಾ. ಇಲ್ಲಾಂದರೆ ಹೆಂಗಾಗುತ್ತೆ ಹೇಳ್ರಿ. ಅದೃಷ್ಟದ ಚಿತ್ರ ತುಂಬ ಶ್ರೇಷ್ಠ, ತುಂಬ ಸಮರ್ಥ, ತುಂಬ ಕತೆ. ಬಾಬಾ ಹೇಳೋದು ಶ್ರೇಷ್ಠ ಜೀವನದ ಅದೃಷ್ಟ ಏನಿದೆ. ಸಿ ಅಟೆನ್ಷನ್ ಪ್ಲೀಸ್. ಮೂಲ ಮಾತೇನಂತಂದರೆ, ಮುಖ್ಯ ಮಾತೇನೆಂದರೆ, ಎಲ್ಲರಿಗೆಲ್ಲ ಗೊತ್ತೀಗ. ಟೋಟಲ್ ಭಾಗ್ಯ ಮಾಡಿಕೊಳ್ಳೋ ಜ್ಞಾನದ ವಿಧಿಗಳು, ಟೆಕ್ನಿಕ್ಸ್ ಏನಿದೆ, ನಾನು ಏನೇನು ಮಾಡಬೇಕು, ನಾನು ಒಬ್ಬ ರಾಜನಾಗಬೇಕಂದ್ರೆ ಎಲ್ಲ ಗೊತ್ತು. ಬಟ್ ರಾಜ ಆಗ್ತಿಲ್ಲ. ಯಾಕೆಂದರೆ ರಾಜನಾಗೋ ವಿಧಿಗಳ ಜ್ಞಾನ ಏನಿದೆ, ವಿಧಿಗಳಿದೆ, ವಿಧಾನಗಳಿದೆ, ಅದನ್ನು ಸಂಕಲ್ಪ, ಮಾತು, ಕರ್ಮದಲ್ಲಿ ಯಾವಾಗ ತರಲ್ವೋ, ಕರ್ಮಕ್ಷೇತ್ರದ ಬಹುದೊಡ್ಡ ನಿಯಮ ಸಿದ್ಧಾಂತ ತಿಳ್ಕೊಂಡು ಬಿಡಬೇಕು. ಎಷ್ಟೇ ನೀವು ಬುದ್ಧಿವಂತರಾಗ್ರಿ, ಎಷ್ಟೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರಲಿ, ಅದು ಎಲ್ಲಿವರೆಗೂ ಕರ್ಮದಲ್ಲಿ ಸ್ವರೂಪದಲ್ಲಿ ಬರಲ್ವೋ ಅಲ್ಲಿವರೆಗೂ ನಮ್ಮ ಅದೃಷ್ಟ ಆಗಲ್ಲ. ಕೇಳ್ಬಿಟ್ಟು ಯಾರೂ ರಾಜರಾಗಲಿಲ್ಲ, ಮಾಡಿಬಿಟ್ಟು ದಾನ ಪುಣ್ಯ ಮಾಡಿದ್ರು, ಅಂತಹ ಶ್ರೇಷ್ಠ ಕರ್ಮ ಮಾಡಿದ್ರು, ಅದರ ಮೇಲೇ ಭಾಗ್ಯ ಸಿಗೋದು. ಇದನ್ನು ಏಕೆಂದರೆ ನೋಡೋದು ಒಂದು ಕರ್ಮನೇ, ಕೇಳೋದು ಕರ್ಮನೇ, ಮಾತಾಡೋದು ಕರ್ಮನೇ, ತಿನ್ನೋದು ಕರ್ಮನೇ, ನಡೆಯೋದು ಕರ್ಮನೇ. ನಾನೇನು ಕೆಲಸ ಕಾರ್ಯಗಳನ್ನೇನು ಮಾಡ್ತೀನಿ ಅದರ ಹಿಂದೆ ನನ್ನ ಭಾವನೆ ಹೆಂಗಿದೆ, ಕರ್ಮದ ಹಿಂದೆ, ಅದರ ಮೇಲೆ ನನ್ನ ಭಾಗ್ಯ. ಮೇಲೆ ಸೇವೆ ಅಂತ ಕಾಣ್ತಾ ಇರ್ಬೋದು, ಬಟ್ ಒಳಗಡೆ ಬೈಕೊಂಡು ಅಯ್ಯೋ ಕರ್ಮ, ಏನು ಕರ್ಮ, ಇಲ್ಲಿ ಬಂದಿದ್ದೀನಿ ಅನ್ನೋ ಥರ ಇದ್ದರೆ ಝೀರೋ ಭಾಗ್ಯ. ಹಂಗೆ ನಾನು ಏನು ಮಾಡ್ತೀನಿ ಅದರ ಹಿಂದೆ, ಕರ್ಮದ ಹಿಂದೆನೂ ನನ್ನ ಭಾವನೆ. ಅದೃಷ್ಟವನ್ನು ಕರ್ಮದಲ್ಲಿ ತರೋದು ಏಕೆಂದರೆ ಬಾಬಾ ಹೇಳೋದು ಸಂಕಲ್ಪ, ಮಾತು, ಕರ್ಮ, ವೃತ್ತಿ, ದೃಷ್ಟಿ ಎಲ್ಲದರಲ್ಲಿ ಬರೋದರ ಅರ್ಥ. ತಸ್ವೀರ್ ಅಂದರೆ ಒಂದು ಚಿತ್ರ. ಅದೃಷ್ಟದ ಚಿತ್ರ ಏನಿದೆ, ಚಿತ್ರದಲ್ಲಿ ಫೇಸ್ ವ್ಯಾಲ್ಯೂ ತುಂಬ ಇರುತ್ತೆ, ರೇಟೇ ಅದರ ಮೇಲೆ. ಯಾವುದೇ ಬ್ಯೂಟಿಫುಲ್ ಚಿತ್ರವನ್ನು ಆ ಫೇಸಲ್ಲಿ ಒಂದು ಸ್ವಲ್ಪ ಕಣ್ಣು ಹಿಂಗಿದೆ, ಮೂಗು ಸ್ವಲ್ಪ ಹಂಗಿದೆ, ಮುಖ ಸ್ವಲ್ಪ ಸೊಟ್ಟ, ಅದು ಚಿತ್ರದ ಬೆಲೆ ಇರಲ್ಲ. ಇಲ್ಲಾಂದರೆ ಒಂದೊಂದು ಚಿತ್ರದ ಬೆಲೆ ಲಕ್ಷಾಂತರ ಕೋಟ್ಯಾಂತರ ತಾನೇ ಫೇಸ್ ವ್ಯಾಲ್ಯೂ. ಹಂಗೆ ನಾನು ಅದೃಷ್ಟದ ಚಿತ್ರ ಏನು ಮಾಡ್ಕೊಂಡಿದ್ದೀನಿ, ನೀವು ಬರ್ಕೊಳ್ಳಿ. ಇಡೀ ದಿನ ನಂದು ಆತ್ಮಿಕ ದೃಷ್ಟಿ ಇದೆಯಾ, ಕಂಪ್ಲೀಟ್ ಆತ್ಮ ಬಿಂದುವಾಗಿ ಬಿಂದು ನೋಡೋದೇನಿದೆ, ನನ್ನ ಮಸ್ತಕ ಅದೃಷ್ಟದ ಖುಷಿ ನಶೆಯಲ್ಲಿ. ಮುಖದಲ್ಲಿ ಬಾಬವ್ರು ಏನು ಹೇಳ್ತಾರೆ, ನೀವು ಹೆಂಗಿದ್ರಿ. ನೆನ್ನೆ ಸಂಜೆ ಮುರಳಿ ಕೇಳಿರ್ಬೇಕು ನೀವೆಲ್ಲ. ಸತ್ಯುಗ ಯೋಚನೆ ಮಾಡಿ ನೀವು. ಸತ್ಯುಗದಲ್ಲಿ ನಿಮ್ಮ ಮನಸ್ಸು ಹೆಂಗಿತ್ತು, ನಿಮ್ಮ ಬುದ್ಧಿ ಹೆಂಗಿತ್ತು, ನಿಮ್ಮ ನಡತೆ, ನಿಮ್ಮ ಶರೀರ ಹೆಂಗಿತ್ತು, ನಿಮ್ಮ ಪ್ರಾಪ್ತಿಗಳು ಹೆಂಗಿತ್ತು, ನಿಮ್ಮ ಸಂಬಂಧಗಳಲ್ಲಿ ನೀವು ಹೆಂಗಿದ್ರಿ. ಮಕ್ಕಳೇ, ಒಂದೊಂದು ಯೋಚನೆ ಮಾಡಿ ನೀವು. ನಾನು ಎಂತಹ ಶ್ರೇಷ್ಠ ಭಾಗ್ಯವನ್ನು ಕೊಟ್ಟಿದ್ದೀನಿ. ಸೊ ಅದು ಒಂದೊಂದೂ ಯೋಚನೆ ಮಾಡ್ತಿದ್ದೀರಾ. ಸುಮ್ಮನೆ ಲಕ್ಷ್ಮೀನಾರಾಯಣ ನೋಡಂದರೆ ಲಕ್ಷ್ಮೀನಾರಾಯಣ ಚೆನ್ನಾಗಿದ್ದಾನೆ. ಲಕ್ಷ್ಮೀನಾರಾಯಣ ಹೆಂಗೆ ಚೆನ್ನಾಗಾಗಿದ್ದು, ಇಷ್ಟು ಬ್ಯೂಟಿಫುಲ್ ಶರೀರ ಸಿಗೋದ್ರಿಂದ ಏನೇನು ಕರ್ಮಗಳ ಕಾರಣ, ಸಂಕಲ್ಪಗಳ ಕಾರಣ, ಯಾವ ನಿರ್ಣಯಗಳ ಕಾರಣ, ಏನು ಸಂಸ್ಕಾರಗಳ ಕಾರಣ. ನಾವು ಯೋಚನೆ ಮಾಡಿದ್ವಾ, ಒಂದು ಅದೃಷ್ಟದ ನಂದೇ ಚಿತ್ರ ನಾನು ಮಾಡ್ಕೋಬೇಕಂದ್ರೆ ಡೈಲಿ ನಿಮ್ಮ ಚಿತ್ರ ಬರ್ಕೊಳ್ಳಿ. ಸುಮ್ಮನೆ ಹಂಗೆ ಒಂದು ಕಿರೀಟ ಇಡಿ, ಒಂದು ರಾಜನ ಡ್ರೆಸ್ ಹಾಕ್ಕೊಳ್ಳಿ, ಅರ್ಥ ಆಯ್ತಾ? ಅದರಲ್ಲಿ ನೋಡ್ಕೊಳ್ಳಿ ಏನೇನು ಡಿಫೆಕ್ಟ್ ಇದೆ, ಎಲ್ಲೆಲ್ಲಿ ಡಿಫೆಕ್ಟ್ ಇದೆ ಅಂತ. ಓಕೆ, ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ನಾನೇನು ಕೊಟ್ಟಿರೋ ಅದೃಷ್ಟ ಇದೆಯಲ್ಲ, ನಿಮ್ಮ ಜೀವನದ ಚಿತ್ರದಲ್ಲಿ ತಂದ್ಕೊಳ್ಳಿ ಮಕ್ಕಳೇ ಅಂತಿದ್ದಾರೆ. ಅಂದರೆ ಕರ್ಮದಲ್ಲಿ, ಸಂಕಲ್ಪ, ಮಾತು ಎಲ್ಲದರಲ್ಲಿ ಕಾಣಬೇಕು. ಅಷ್ಟೇ ಅಲ್ಲ, ಇನ್ನೂ ಅಡಿಷನ್ ಮಾಡ್ತಿದ್ದಾರೆ ನೋಡಿ. ಬ್ರಾಹ್ಮಣ ಅರ್ಥಾತ್ ತಕ್ದೀರ್ವಾನ್ ಆತ್ಮ ಕೆ ನಯನ್ ಮಸ್ತಕ್ ಮುಖ ಕಿ ಮುಸ್ಕುರಾಟ್ ಹರ್ ಕದಂ ಸಭಿ ಕೋ
श्रेष्ठ तकदीर की अनुभूति कराए, इसको कहा जाता है तकदीर की तस्वीर बनाना। तकदीर को अनुभव की कलम से, इन्हें केಳ್ರಿ, कर्म के कागज पे, अनुभव के कलम से कर्म के कागज के तस्वीर में लाना. ತಂದೆ ಹೇಳ್ತಿರೋದು, ಬ್ರಾಹ್ಮಣ ಮಕ್ಕಳಂದರೆ ಅದೃಷ್ಟವಂತರು, ಜಗತ್ತಲ್ಲಿ ಸರ್ವಶ್ರೇಷ್ಠ ಆ್ಯಂಡ್ ಅದೃಷ್ಟ, ಸರ್ವಶ್ರೇಷ್ಠದ್ರಲ್ಲಿ ಶ್ರೇಷ್ಠ ಅದೃಷ್ಟವಂತರು ನೀವು ನನ್ನ ಮಕ್ಕಳು. ಭಗವಂತನ ಮಕ್ಕಳ ಮೇಲೆ ಇನ್ಯಾರಿದ್ದಾರೆ ಹೇಳ್ರಿ, ಸರಿನಾ? ಸೊ ನಿಮ್ಮ ದೃಷ್ಟಿ, ನಿಮ್ಮ ಮುಖದ ಮುಗುಳ್ನಗೆ ಹಾಗೂ ಸದಾ ನಿಮ್ಮ ಮಸ್ತಕ ಏನಿದೆ, ಬ್ರಹ್ಮಬಾಬನ ಮಸ್ತಕ ಹೆಂಗಿತ್ತು, ಸದಾ ಹೊಳಿತಾ ಇದ್ರು. ಕಣ್ಣು ನೋಡಿದ್ರೆ ಅವರು ಎಲ್ಲೋ ಇದ್ದಾರೆ ಅನ್ನೋ ಥರ ದೃಷ್ಟಿಯಲ್ಲಿ ಬಾಬಾ, ಶಿವ ಬಾಬಾ ಕಾಣ್ತಾ ಇದ್ರು. ಮುಖದ ಮುಗುಳ್ನಗೆಯಲ್ಲಿ ನಾನು ಜಗತ್ತಿನ ಆಲ್ಮೈಟಿಗೆ ಮೊದಲನೇ ಮಗ, ವಿಶ್ವದ ರಾಜಕುಮಾರ ಅನ್ನೋ ನಶೆ ಇತ್ತು. ಸೊ ಅಂದಾಗ ಆ ಶ್ರೇಷ್ಠ ಅನುಭವ ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಿತ್ತು, ಇವರು ದೊಡ್ಡ ಅಥಾರಿಟಿ ಅಂತ. BKSಗೆ ಬಾಬನ ಮಕ್ಕಳಿಗೆ ಅರ್ಥ ಆಗೋದು ದೊಡ್ಡದಲ್ಲ. ಬಾಂಬೆಯಲ್ಲಿ ಇಳಿದ್ರೆ ಬೇರೆ ಜನ ಗೊತ್ತಿಲ್ಲದವರು ಬಾಬವ್ರನ್ನ ಹಂಗೆ ನೋಡ್ಕೊಂಡು, ಬಾಯಿ ಬಿಟ್ಕೊಂಡು ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಡ್ತಿದ್ರು. ಬಾಬವ್ರು ವ್ಯಾನಿಷ್ ಆಗೋವರೆಗೂ ನಿಂತ್ಕೊಂಡು ಹಂಗೆ ಅದು ಹಿಂದೆ ಹಿಂದೆ ಹೋಗ್ಕೊಂಡು ಹಂಗೆ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಿದ್ರು. ಯಾಕೆ ಅಷ್ಟಾಕರ್ಷಣೆ? ಯಾಕೆ ಹಂಗೆ ಬಾಬಾ ಹೇಳ್ತಿರೋದು, ನಿಮ್ಮ ಅದೃಷ್ಟ, ನಿಮ್ಮ ಮಸ್ತಕ, ನಿಮ್ಮ ಕಣ್ಣು, ನಿಮ್ಮ ಮುಗುಳ್ನಗೆಯಲ್ಲಿ ನಿಮ್ಮ ಪ್ರತಿ ಕರ್ಮ ಮಾತಲ್ಲಿ ಕಾಣಲಿ, ಇವರು ಬಹಳ ಅದೃಷ್ಟವಂತರು. ಅದನ್ನು ಬ್ರಹ್ಮಬಾಬನ ನಾವು ನೋಡಿಲ್ಲ ಅಂದರೂ ದಾದಿಗಳನ್ನಂತೂ ನೋಡಿದ್ವಲ್ಲ. ಜಾನಕಿ ದಾದಿನ ಈಗೀಗ ನೋಡಿದ್ವಲ್ಲ, ಒಂದು ವರ್ಷನೇ ಆಗಿರೋದಲ್ಲ. ಸರ್ವಶ್ರೇಷ್ಠ ವಿಶ್ವ ಮಹಾರಾಜನಾಗೋ ಅದೃಷ್ಟದ ರೂಪರೇಖೆ ಏನು, ಆ ಮುಖಚರಿಯಲ್ಲಿ ಹೆಂಗಿತ್ತು ಅನ್ನೋದು ಕಾಣ್ರಲ್ವ ನೀವೆಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನಿಮ್ಮ ಶ್ರೇಷ್ಠ ಅದೃಷ್ಟ ಕಾಣಬೇಕು ಅಂದರೆ ಇನ್ನು ಪ್ರತಿ ಹೆಜ್ಜೆಯಲ್ಲಿ ಕಾಣಬೇಕು. ನಿಮ್ಮ ಅದೃಷ್ಟದ ಚಿತ್ರ ಏನು ಅನ್ನೋದು ಅನುಭೂತಿಗೆ ಬರಬೇಕು, ನಿಮಗೂ ಬರಬೇಕು, ಅನ್ಯರಿಗೂ ಬರಬೇಕು. ಇದಕ್ಕೆ ಹೇಳಲಾಗುತ್ತೆ ಆ ಅದೃಷ್ಟದ ಚಿತ್ರ, ಸುಂದರವಾದ ಚಿತ್ರ ಮಾಡ್ಕೊಂಡ್ರಿ ಅಂತ. ಸೊ ಈ ತಕ್ದೀರ್ ಅದೃಷ್ಟ ಹೆಂಗೆ ಮಾಡ್ಕೊಳ್ಳೋದು ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರೆ. ವಿಧಿ ಏನಂದರೆ, ಅನುಭವದ ಪೆನ್ನಿಂದ ಕರ್ಮದ ಕಾಗದದಲ್ಲಿ ಸದಾ ಕಾಲಕ್ಕೆ ಬರ್ಕೊಂಡ್ಬಿಡ್ರಿ ನಿಮ್ಮ ಚಿತ್ರನ. ನಿರಂತರದ ಈ ಅನುಭವ, ಈ ನಶೆ ಖುಷಿ ಅಂದರೆ, ಒಬ್ಬ ರಾಜ ಅಂದರೆ ಸ್ವರಾಜ್ಯ ಅಧಿಕಾರಿ. ಮನಸ ವಾಚ ಕರ್ಮಣ ಯಾವುದೇ ಅಧೀನತೆಗಳು ಕಾಣಕೂಡ್ದು, ಯಾವುದೇ ಹಳೆತನ ಕಾಣಕೂಡ್ದು. ಜ್ಞಾನದ ಆಧಾರದ ಮೇಲೆ ತಂದೆ ಪರಮಾತ್ಮನ ಸಂಬಂಧಗಳ ಪ್ರಾಪ್ತಿ ಏನಿದೆ ಅದು ನಿಮ್ಮ ಜೀವನದಲ್ಲಿ ಸಂಪನ್ನವಾಗಿ ಕಾಣಬೇಕು. ಅದಿರಬೇಕಲ್ಲ. ರಾಜನ ಅದೃಷ್ಟ ಅಂದರೆ, ರಾಜಾಯಿ ಅಂದರೆ ಸರ್ವಾಧಿಕಾರಿಯಲ್ಲಿ ಯಾವುದೇ ತರಹದ ಅಧೀನತೆಗಳು ಇರಂಗಿಲ್ಲ. ಚಾಹೆ ಇಂದ್ರಿಯಗಳ, ಮನಸ್ಸು, ಬುದ್ಧಿ, ಸಂಸ್ಕಾರಗಳ, ಸಂಬಂಧಗಳ ಆಕರ್ಷಣೆನ, ಸಾಧನೆಗಳ ಆಕರ್ಷಣೆನ, ಹಳೆಯ ಪ್ರಪಂಚದ ಇಂಟ್ರೆಸ್ಟ, ಇದೇನೂ ಇರಂಗಿಲ್ಲ. ಯಾಕೆಂದರೆ ನನಗೆ ಬಾಬವ್ರು ಕೊಡ್ತಿರೋದು ಕಾಣ್ತಿದೆಯಾ? ಬಾಬಾ ಬೆಳಗ್ಗೆದ್ರೆ ಸಾಕಾರ ಮುರಳಿಯಲ್ಲಿ ಯಾಕೆ ಹೇಳೋದು, ಬಚ್ಚೆ मैंने स्वर्ग में भेजा था, तुम्हारा इतना सुंदर ಗೋಲ್ಡನ್ ಹೀರೆ ಜವಾಹರಾತ್ ಕೆ ಮೆಹಲ್ ಥೆ, ನಾನು ಹಿಂಗೆ ಕಳಿಸಿದ್ದೆ ಮಕ್ಕಳೇ, ನೀವಿಷ್ಟು ಚೆನ್ನಾಗಿದ್ರಿ, ಇಷ್ಟು ಬ್ಯೂಟಿಫುಲ್ಲಾಗಿದ್ರಿ, ಇಷ್ಟೆಲ್ಲ ಸ್ವರ್ಗದ ಸುಖ ಇತ್ತು, ವಿಮಾನಗಳಿತ್ತು, ಏನೆಲ್ಲ ಯಾಕೆ ಹೇಳ್ತಿದ್ದಾರೆ? ನೀವು ಅದನ್ನು ಸ್ಪಷ್ಟವಾಗಿ ಬುದ್ಧಿಯ ನೇತ್ರದಿಂದ ನೋಡಬೇಕು. ಓ, ಇದು ನಂದು ಆಸ್ತಿ, ನಾನು ಹಂಗೆ ಆಗಬೇಕು. ಗೊತ್ತು ಎಲ್ಲ ಸ್ವರ್ಗದಲ್ಲಿ ದೇವತೆ. ಏನು ದೇವತೆ? ಸ್ವರ್ಗ ಏನು? ಅದ್ರ ಬೆಲೆ ಏನು? ಇಲ್ಲಿ ಮನುಷ್ಯ ಒಂದು ಒಳ್ಳೆ ಬಂಗ್ಲ ಕೊಟ್ಬಿಟ್ರೆ ಅವನ ಆನಂದನೇ ಆನಂದ ಆಗುತ್ತೆ, ಎಲ್ಲ ಇಟ್ಕೆಗಳದು ಸ್ವಲ್ಪ ಬ್ಯೂಟಿಫುಲ್. ಅಲ್ಲಿ ನಮಗೆ ಸಿಗೋದೇನು? ನಮ್ಮಪ್ಪ ಏನು ಕೊಡ್ತಾರೆ? ನಾನು ಅಲ್ಲಿ ಹೋಗೋಕ್ಕೇನು ಮಾಡಬೇಕು? ಯೋಚನೆ ಮಾಡಬೇಕಲ್ಲ. ಸದಾ
ನನಗೇನು ಸಿಗ್ತಿದೆ ಅದು ಲಕ್ಷ್ಯ, ಅದರ ದೃಷ್ಟಿಕೋನ ಪೂರ ಆ ವಿಷನ್ ನನಗಿದ್ದಾಗ ಅದರಂತೆ ನಾನು ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಅದೃಷ್ಟದ ಚಿತ್ರದಲ್ಲಿ ಯಾಕೆ ಬರ್ತಿಲ್ಲ, ಅನುಭವದಲ್ಲಿ ಬರ್ತಾ ಕರ್ಮದ ಕಲಂ, ಅನುಭವದ ಪೆನ್ನಿಂದ ಕರ್ಮದ ಕಾಗದ ನಿರಂತರ ಅಷ್ಟು ದೊಡ್ಡ ಚಿತ್ರ ಬರ್ಕೊಳ್ಳೋಕ್ಕೆ ಯಾಕೆ ಆಗ್ತಿಲ್ಲ? ಯಾಕೆಂದರೆ ನೋಡ್ತಾ ಇಲ್ಲ. ಒಂದೊಂದು ಅನುಭವದ ನೇತ್ರದಲ್ಲಿ ರಿಯಾಲಿಟಿ ಸತ್ಯ ಸ್ವರೂಪದಲ್ಲಿ ನೋಡ್ತಾ ಇಲ್ಲ. ನೋಡಲ್ಲ ಅಂದರೆ ಅನುಭವನೂ ಆಗಲ್ಲ ಅಲ್ವಾ? ಇದು ತಕ್ದೀರ್ ಅದೃಷ್ಟವನ್ನು ಚಿತ್ರದಲ್ಲಿ ರೇಖೆಯನ್ನು ಬರಿತಾ ತನ್ನ ಅದೃಷ್ಟದ ರೇಖೆಯನ್ನು ಹೇಳ್ಕೊಳ್ಳೋದು. ಜನ್ಮಾಂತರ ಎರಡೂ ಯುಗದ ರಾಜ್ಯಾಧಿಕಾರಿ ಪೂಜ್ಯಾಧಿಕಾರಿ, ಆ ಪೂಜಾರಿ ಜನ್ಮಗಳಲ್ಲಿನೂ ಸರ್ವಶ್ರೇಷ್ಠ ಪೂಜಾರಿ ಅಂದರೆ ಸತೋ ಪ್ರಧಾನ ಭಕ್ತಿ, ಅಲ್ಲಿನೂ ಒಳ್ಳೆ ಸತ್ಕರ್ಮಗಳನ್ನು ಮಾಡ್ಕೊಂಡು ಬರೋದು. ಭಕ್ತಿಯಲ್ಲಿನೋ ಇಲ್ಲಿ ಯಾರು ಸರ್ವಶ್ರೇಷ್ಠ ಪುರುಷಾರ್ಥ ಮಾಡಿರ್ತಾರೆ ಅವರು ವಿಪರೀತ ಪಾಪಾತ್ಮರಾಗಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು ಬಾಬಾ, ಅರೆ ಮಕ್ಕಳೇ ಅಂತ ಅದೃಷ್ಟ ತಂದಿದ್ದೀರಲ್ವಾ ಅಂತಿದ್ದಾರೆ. तस्वीर तो सभी बना रहे हो, लेकिन किसकी तकदीर की तस्वीर संपन्न है, और किसकी तकदीर की तस्वीर कुछ न कुछ किसी बात में कम रह जाता, अर्थात प्रैक्टिकल जीवन में लाने में किसकी मस्तक रेखा अर्थात मनसा, नयन रेखा अर्थात रूहानी दृष्टि, मुख की मुस्कुराहट की रेखा अर्थात सदा सर्व प्राप्ति स्वरूप संतुष्ट आत्मा, संतुष्टता ही मुस्कुराहट की रेखा है ना। हाथों की रेखा अर्थात श्रेष्ठ कर्म की रेखा, ये कहाँ तक है? ಒಂದೊಂದು हाथों की रेखा, पाँव की रेखा, ಮಸ್ತಕ್ ಕಿ ರೇಖಾ ಎಲ್ಲ ರೇಖೆಗಳನ್ನು ಹೇಳ್ತಿದ್ದಾರೆ. ಅದೃಷ್ಟ ಮಾಡ್ಕೊಳ್ಳೋದ್ರಲ್ಲಿ ಏನೇನು ವ್ಯತ್ಯಾಸ ಮಾಡ್ತೀರಾ? ನಾನು ಇಷ್ಟೊಂದು ಸಂಪನ್ನ ಅದೃಷ್ಟ ಕೊಟ್ಟರು ಯಾಕೆ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಬಾಬಾ ವರ್ಣನೆ ಮಾಡ್ತಿದ್ದಾರೆ. ಮಕ್ಕಳೇ, ಅದೃಷ್ಟ ಎಲ್ಲರೂ ಮಾಡ್ಕೋತಿದ್ದೀರಾ, ಮಾಡ್ಕೊಳ್ಳದೇ ಇರೋರು ಇಲ್ವೇ ಇಲ್ಲ ಬಾಬಾವ್ರ ಮಕ್ಕಳಾದ ಮೇಲೆ. ಬಟ್ ಆದರೆ ಕೆಲವ್ರದ್ದು ಅದೃಷ್ಟದ ಚಿತ್ರ ಸಂಪನ್ನವಾಗಿದೆ. ಸಂಪನ್ನ ಚಿತ್ರ ಅಂದರೆ ರಾಜನ ಚಿತ್ರ. ಕೆಲವರು ಚಿತ್ರ ಬರೆದಿದ್ದಾರೆ, ಆದರೆ ಆ ಸಂಪನ್ನತೆಯಲ್ಲಿ ಕೊರತೆ ಇದೆ. ಏನೇನು ಕೊರತೆ? ಅಟೆನ್ಷನ್ ಪ್ಲೀಸ್. ಏನೇನು ಕೊರತೆ? ಪ್ರಾಕ್ಟಿಕಲ್ ಜೀವನದಲ್ಲಿ ಆ ಚಿತ್ರವನ್ನು ಬರ್ಕೊಳ್ಳೋದ್ರಲ್ಲಿ, ಅಂದರೆ ಅನುಭೂತಿ ಮಾಡೋದ್ರಲ್ಲಿ, ಅದನ್ನು ಕರ್ಮ ಅನುಭವಗಳನ್ನು ಏನು ಮಾಡಿದೆ ಅದನ್ನು ಸ್ವರೂಪದಲ್ಲಿ ಕರ್ಮದಲ್ಲಿ ತರೋದ್ರಲ್ಲಿ ಅಂತರ. ಯಾವ್ಯಾವುದ್ರಲ್ಲಿ ಅಂತರ? ಪ್ರಾಕ್ಟಿಕಲ್ ಜೀವನದಲ್ಲಿ ಮಸ್ತಕಿ ರೇಖಾ ಅರ್ಥಾತ್ ಮನಸ. ಮಸ್ತಕದ ರೇಖೆ ಅಂದರೆ ನಿರಂತರ ಸಂಕಲ್ಪಗಳ ಬಗ್ಗೆ ಏನು ಶ್ರೀಮತ ಇದೆ. ಸಂಕಲ್ಪ ಸದಾ ಶ್ರೇಷ್ಠ, ಸದಾ ಸಮರ್ಥ, ಸದಾ ಶುದ್ಧ, ಸಕಾರಾತ್ಮಕವಾಗಿ ಏನಿರಬೇಕು, ನಶೆ ಖುಷಿಯಲ್ಲಿ ಏನಿರಬೇಕು. ಬಬಳತರೆ ಶಹನಾಯಿಯ ಭಜನಾ ಚೈಯೆ. ಸೊ ಮತ್ತು ಮನಸ್ಸು ಬುದ್ಧಿ ಎರಡೂ ಏನಿದೆ ರೇಖೆ, ದೃಷ್ಟಿಯ ರೇಖೆ. ಮನಸ್ಸಿನಿಂದ ನನ್ನ ಬುದ್ಧಿಯ ನಿರ್ಣಯಗಳು ಬರುತ್ತೆ, ವೃತ್ತಿ ದೃಷ್ಟಿನೂ ಬರ್ತದೆ. ವೃತ್ತಿ ಆಧಾರದ ಮೇಲೆ ನಂದು ನಯನದ ದೃಷ್ಟಿ ಅರ್ಥಾತ್ ಆತ್ಮಿಕ ದೃಷ್ಟಿ, ನಯನದ ರೇಖೆ. ದೃಷ್ಟಿಯಲ್ಲಿ ನಿರಂತರ ಆತ್ಮ ಬಾಯಿ ಅನ್ನೋ ರೇಖೆ ಇದೆಯಾ? ದೃಷ್ಟಿಯಲ್ಲಿ ಸದಾ ಸರ್ವರ ಕಲ್ಯಾಣ ಮಾಡ್ತಕ್ಕಂಥ ದಯಾದೃಷ್ಟಿ ಇದೆಯಾ? ಆತ್ಮಿಕ ದೃಷ್ಟಿಯಲ್ಲಿ ಸದಾ ಸರ್ವರ ಪ್ರತಿ ಸನ್ಮಾನದ ದೃಷ್ಟಿ ಇದೆಯಾ? ಒಂದು ಆತ್ಮಿಕ ದೃಷ್ಟಿಯಲ್ಲಿ 7-8 ವಿಷಯಗಳಿದೆ. ಅಷ್ಟೂ ನನ್ನ ದೃಷ್ಟಿಯಲ್ಲಿದೆಯಾ? ಸ್ವಮಾನದ, ಸನ್ಮಾನದ, ಕಲ್ಯಾಣದ, ಶುಭ ಭಾವನೆಯ, ಸಂಪನ್ನ ಶುಭ ಕಾಮನೆಯ ಸಂಪನ್ನ ದೃಷ್ಟಿ, ಕಲ್ಯಾಣದ ದೃಷ್ಟಿ, ಆತ್ಮಿಕ ದೃಷ್ಟಿ. ಅಂದರೆ ಬಾಬನ ದೃಷ್ಟಿಯಲ್ಲಿ ಏನಿದೆ? ಎಲ್ಲದೂ ಇದೆ. ಯಾಕೆಂದರೆ ದೃಷ್ಟಿ ಸೇ ಸೃಷ್ಟಿ ಅಲ್ವಾ? ಕಣ್ಣಲ್ಲಿ ಆತ್ಮಕಥೆ ಏನು ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅರೆ ಮಕ್ಕಳೇ, ದೃಷ್ಟಿಯಲ್ಲಿ ರೇಖೆ ಸರಿ ಇದೆಯಾ? ಮುಖದ ಮುಸ್ಕುರಾಹಟ್, ಈಶ್ವರೀಯ ಪ್ರಾಪ್ತಿಗಳ ಮುಸ್ಕುರಾಹಟ್, ಮುಗುಳ್ನಗೆ. ಹಂಗಲ್ಲ, ಬೇಬಿಗಳೆಲ್ಲ ಚಿಕ್ಕ ಚಿಕ್ಕ ಪ್ರಾಪ್ತಿ ಆದರೆ ತನಗೇನು ಇಷ್ಟ ಆಯಿತೋ, ಸಾಧನೆ ಸಿಕ್ತೋ, ಖುಷಿ ಆಗ್ಬಿಡ್ತು, ತನಗೇನೋ ಸ್ವೀಟ್ ಇಷ್ಟ ಖುಷಿ ಆಗ್ಬಿಡ್ತು, ಇನ್ನೇನೋ ಸಿಕ್ತು, ಆ ಖುಷಿ ಇರಲಿ. ಆದರೆ
ಹೆಂಗೆ ಖುಷಿ ಅನ್ನೋದು ಪ್ರಾಪ್ತಿಯ ಆಧಾರದ ಮೇಲೆ ಅಂತ ಬಾಬಾ ಹೇಳೋದು, ನಾನು ಕೊಡೋ ಖುಷಿ, ಖಜಾನೆಗಳ ಖುಷಿ ಇದೆಯಾ, ಆನಂದ ಇದೆಯಾ, ನನಗೆ ಬಾಬಾ ಸಿಕ್ಬಿಟ್ರು, ಜಗತ್ತು ಸಿಕ್ಬಿಡ್ತು, ಬಾಬಾ ನೀನು ನನ್ನ ಬಿಟ್ರಿಲ್ಲ. ಬಾಬಾ ಹೇಳ್ತಾರಲ್ಲ, ನನ್ನ ಹತ್ರ ಹೆಂಗೆ ಮಾತಾಡ್ಬಿಡಿ ಅಂತ, ಕಮಾಲೆ ಬಾಬಾ. ಎಷ್ಟು ಒಳಗಡೆ ಸಂಕಲ್ಪಗಳು ಬಾಬೂರ ಪ್ರೀತಿಯ, ಬಾಬೂರ ಮಹಿಮೆಯ, ಬಾಬನ ಪ್ರಾಪ್ತಿಗಳು. ನನ್ನನ್ನು ನೆನ್ನೆಯಿಂದ ಬಾಬಾ ದೇವತೆ ಮಾಡೋಗಿದ್ದೆ, ಇವತ್ತು ಹಿಂಗಾಗ್ಬಿಟ್ಟೆ, ನಾಳೆ ನಾನು ಹಂಗಾಗ್ಬಿಡ್ತೀನಿ, ಸ್ವರ್ಗದಲ್ಲಿ ಇದೆಲ್ಲ ಕೊಡ್ತಾ ಇದೆಯಾ ನೋಡು, ನಾನು ಸ್ವರ್ಗ ನೋಡ್ತಾ ಇದ್ದೀನಿ, ಹಂಗೆ ಮಾತಾಡ್ತೀರಾ? ನ್ಯಾಚುರಲಿ ಮುಗುಳ್ನಗೆ ಮುಖದಲ್ಲಿ ಇರ್ತದೆ. ಆತ್ಮಿಕ ಪ್ರಾಪ್ತಿಗಳ ಅವಿನಾಶಿ ಮುಗುಳ್ನಗೆ. ಇವಾಗೇನಾಗುತ್ತೆ, ನಮ್ಮದು ವಿನಾಶಿ ಪ್ರಾಪ್ತಿಗಳ ಮೇಲೆ ಮುಗುಳ್ನಗೆ ಇದೆ, ಅದು ಸಿಗೋಷ್ಟು ಟೈಮ್ ಅಷ್ಟೇ, ಆಮೇಲೆ ಓಂ ಶಾಂತಿ. ಕೆಲವರಿಗೆ ಮುಗುಳ್ನಗೆ ನಗೋಕ್ಕೆ ಬರಲ್ಲ. ಮುಖ ಹೆಂಗಿರುತ್ತೆ ಅಂದರೆ ಹೆದರಿಕೆ ಆಗಿಬಿಡ್ಬೇಕು, ಅಯ್ಯೋ ಏನಪ್ಪ ಚಿಂತೆ ಇವ್ರಿಗೆ ಅಂತ, ಹಂಗೂ ಇರ್ತಾರೆ. ಕೆಲವ್ರಿಗೆ ಹೆಂಗೋ ಇರ್ತದೆ, ಇನ್ನೇನೇನೋ ಇರ್ತದೆ. ಮುಖದಲ್ಲಿ ಮನಸ್ಸಿದೆ ನೋಡ್ರಿ, ಅದು ದರ್ಪಣ ನಮ್ಮ ಮುಖ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮುಖ ಮುಸ್ಕುರಾಹಟ್ ಕಿ ರೇಖಾ ಅರ್ಥಾತ್ ಸದಾ ಸರ್ವ ಪ್ರಾಪ್ತಿ ಸ್ವರೂಪ್ ಸಂತುಷ್ಟಾತ್ಮ. ಬೇಕು ಅನ್ನೋದೇನಾದರೂ ಇದೆಯಾ ಈ ಜಗತ್ತಲ್ಲಿ ಹೇಳ್ರಿ? ಬಾಬಾ ಸಿಕ್ಕಿದ ಮೇಲೆ ಬಾಬನಲ್ಲಿ ಸರ್ವ ಪ್ರಾಪ್ತಿಗಳನ್ನು, ಅಂದರೆ ಆತ್ಮಕ್ಕೆ ಏನು ಬೇಕೋ ಸಂಬಂಧದ ಪ್ರೀತಿ ಪಾಲನೆ ಪ್ರಾಪ್ತಿ ಇಂಪಾರ್ಟೆಂಟ್. ಆಮೇಲೆ ಸಂಪತ್ತು ಬೇಕು, ಆತ್ಮಕ್ಕೆ ಖುಷಿ ಸುಖ ಬೇಕು ಅಲ್ವಾ? ಈ ಮೂರೂ ಬಾಬೂರಿಂದ ನಾನು ಅನುಭವ ಮಾಡಿದ್ದೀನ ಜೀವನದಲ್ಲಿ. ಈ ಮೂರು ಇಂಪಾರ್ಟೆಂಟ್ ಎಲ್ಲರಿಗೆ, ಲೌಕಿಕ ಅಲೌಕಿಕದವ್ರು. ಬಾಬನ ಥರ ಸಂಬಂಧನೇ ಇಲ್ಲ, ಅದು ಎಲ್ಲ ನಿಮಗೆ ಗೊತ್ತಿದೆ, ನಾನೇನು ವರ್ಣನೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮನುಷ್ಯರ ಸಂಬಂಧ ಎಲ್ಲ ವಿನಾಶಿ ಆ್ಯಂಡ್ ಸ್ವಾರ್ಥ. ಬಾಬಾವ್ರ ಸಂಬಂಧ ಸರ್ವಶ್ರೇಷ್ಠ ಆ್ಯಂಡ್ ಸದಾ ನನ್ನ ಜೊತೆ ಇರ್ತಾರೆ. ಇವರಾದರೆ ಜೊತೆ ಯಾವಾಗಲೂ ಇರೋಕ್ಕಾಗುತ್ತಾ? ಇಲ್ಲಲ್ಲ. ಆ್ಯಂಡ್ ಯಾವಾಗಲೂ ಕೊಡೋರು, ನನ್ನಿಂದ ಎಕ್ಸ್ಪೆಕ್ಟೇಷನೇ ಇಲ್ಲ. ತೃಪ್ತಿ ಇದೆಯಾ ಬಾಬನ ಸಂಬಂಧದ? ಬಾಬನ ಪಾಲನೆ ನೋಡ್ರಿ, ಅಮೃತ ವೇಳೆಯಿಂದ ಮಕ್ಕಳೇ ಎದ್ದಳ್ರಪ್ಪ, ಕಾಟಾದರೂ ಅಳ್ಳಾಡಿಸ್ತಾರೆ, ಎದ್ದಳ್ರಿ ಮೇಲೆ ಅಂತ ಹಿಂಗೆ ತಿರ್ಕೊಂಡು ಹಂಗೆ ಎದ್ದು ಮಲ್ಕೊಂಡ್ರೆ ಅದು ನಮ್ಮ ವಿಷಯ. ಬಟ್ ಆದರೆ ಎದ್ದಳ್ರಿ ಮಕ್ಕಳೇ, ಗಿಣಿಗಳೇ, ಮಣಿಗಳೇ ಅಂತ ಆಮೇಲೆ ಕೂತ್ಕೊಂಡು ಓದಿಸೋದೇನು, ಆಮೇಲೆ ಇಡೀ ದಿನ ಸಹಯೋಗ ಕೊಡೋದೇನು ಯಾರು ಮಾಡ್ತಾರೆ? ಯಾವ ಮನುಷ್ಯರು ಮಾಡ್ತಾರೆ? ನಮ್ಮನ್ನು ಎಷ್ಟು ನಿಶ್ಚಿಂತವಾಗಿ ಇಟ್ಟಿದ್ದಾರೆ. ಏನೇ ಬಂದರೂ ಮಕ್ಕಳೇ ನಾನು ಇದ್ದೀನಿ, ಚಿಂತೆ ಮಾಡಿಬಿಡಿ, ನೀವು ನನಗೆ ಹೇಳ್ಬಿಡ್ರಿ, ನಾನೆಲ್ಲ ತೊಗೊಂಬಿಡ್ತೀನಿ ಅಂತಾರೆ. ಯಾರು ಹಂಗೆ ಮಾತಾಡ್ತಾರೆ? ಒಂದೊಂದು ವಿಷಯ, ಒಂದೊಂದು ಪ್ರಾಪ್ತಿಗಳ ಚಿಂತನೆ ಮಂಥನ ಮಾಡಿ ನಂಗೆ ಬಾಬಾ ಏನು ಕೊಟ್ಟಿದ್ದಾರೆ ಅದು ಬಿಟ್ಟು ಬುದ್ಧಿಗೆ ಮನಸ್ಸು ಬುದ್ಧಿಗೆ ಈ ಕೆಲಸ ಎರಡೇ ಹೇಳ್ರಿ. ನೀನು ಇಲ್ಲ ಸ್ವದರ್ಶನ ತಿರ್ಸು, ಇಲ್ಲ ನಡಿ ಬಾಬನ ಹತ್ರ, ಬಾಬನ ಸಂಬಂಧಗಳ ಸುಖ ಅನುಭವ ಮಾಡ್ರಿ, ಮಾಡು ಅಂತ ಹೇಳ್ರಿ. ಮನಸ್ಸು ಬುದ್ಧಿಗೆ ಕೇಳಿಸ್ತಾ ಇದೆಯಾ ಮನೆಯಲ್ಲಿ? ಅಥವಾ ಬಾಬಾ ಕಾಣೋದೇ ಇಲ್ವೋ? ಇಡೀ ದಿನ ಬರೀ ಕೆಲಸ ಕಾಣ್ತಾ ಇರುತ್ತಾ? ಅಥವಾ ಟಿ ವಿ ಕಾಣ್ತಾ ಇರುತ್ತಾ? ಏನು ಕಾಣ್ತಾ ಇರುತ್ತೆ? ಬಾಬಾವ್ರು ಕೊಡೋ ಖಜಾನೆ ನೋಡ್ರಿ, ಸಂಪತ್ತು, ಜ್ಞಾನದ ಸಂಪತ್ತು, ಅವಿನಾಶಿಯಾದ ಸಂಪತ್ತು. ಜ್ಞಾನದ ಸಂಪತ್ತಲ್ಲಿ ಅನುಭವದ ಆಧಾರದ ಮೇಲೆ ನೀವೆಲ್ಲ ತುಂಬ್ಕೊಂಬಿಟ್ರೆ ಏನು ಲಾಸ್ಟ್ ಜನ್ಮದವರೆಗೆ ಸಂಪತ್ತಿವಾನ್. ಪ್ರೂಫ್ ಯಾರು? ಬ್ರಹ್ಮ ಬಾಬಾ. ಲಾಸ್ಟ್ ಜನ್ಮದಲ್ಲಿನೂ ಆತ್ಮ ರಾಜ ಆಯ್ತಂದರೆ ಸುಮ್ಮನೆ ಆಗಲಿಲ್ಲ. ಅಷ್ಟು ಜ್ಞಾನ ಸಂಪನ್ನ, ಜ್ಞಾನದ ಖಜಾನೆಯನ್ನು ಸಂಪನ್ನತನ ಅಷ್ಟು ಮಾಡ್ಕೊಂಡಿದ್ದಲ್ಲದೆ ಎಲ್ಲರಿಗೂ ಕೊಟ್ಟಿದ್ದು. ದಾನ ಪುಣ್ಯದ ಅವಿನಾಶಿ ಖಜಾನೆಗಳ ದಾನ ಪುಣ್ಯದ ರಿಸಲ್ಟ್ ಇದು. ತಾವು ತುಂಬ್ಕೊಂಬಿಟ್ಟು ಇಟ್ಕೊಳ್ಳಿಲ್ಲ. ಜ್ಞಾನ, ಗುಣ, ಶಕ್ತಿಗಳು, ತನ್ನ ಯೋಗ ಬಲದ ಎಲ್ಲ ಸಮಯ ಶ್ವಾಸಗಳನ್ನು ಬೇರೆಯವರ ಕಲ್ಯಾಣದಲ್ಲಿ ಕೊಟ್ಟರು, ಅದರದ್ದು ರಿಸಲ್ಟ್ ಇದೆಲ್ಲ. ಅಂದರೆ ಕರ್ಮದ ಪೇಪರಲ್ಲಿ ನಾನೆಲ್ಲ ಬರಿಬೇಕಂತಂದರೆ ಅನುಭೂತಿಯ ಕಲಂ ಬಾಬನ ಜೀವನ ಹೆಂಗಿತ್ತು ಎಕ್ಸಾಕ್ಟ್ಲಿ ಕಾಪಿ ಮಾಡೋ ಕೆಲಸ ತಾನೆ, ಇನ್ನೇನು ಬೇರೆ ಏನು ಕೆಲಸ ಮಾಡಬೇಕಾಗಿಲ್ಲ. ಹೊಸ ಮಾರ್ಗ ನಾನೇನು ಹುಡುಕಬೇಕಾಗಿಲ್ಲ. ಏನಂತೀರ? ಇದೆಲ್ಲ ಸಂಪತ್ತು, ಇದೆಲ್ಲ ನಾನೇನು ಕೊಟ್ಟಿದ್ದೀನಿ, ಸರ್ವ ಪ್ರಾಪ್ತಿಗಳು, ಅದರಲ್ಲಿ ತೃಪ್ತಿ ಇದೆಯಾ? ನಮಗೆ ಇನ್ನೇನಾದರೂ ಬೇಕಾ ಮಕ್ಕಳೇ? ನಾನೇನಾದರೂ ಅಂಥದ್ದು ಕೊಟ್ಟಿಲ್ಲ ಅಂತ ನೀವೆಲ್ಲಾದರೂ ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಏನಂತೀರಾ?
ಚರ್ಮದ ಒಳಗಡೆ ಕೂತ್ಕೊಂಡು ಪಂಜರದೊಳಗಡೆ ಇದು 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 ಅಂತ ಹುಡ್ಕೋದಲ್ಲ, ಅದರಿಂದ ಆಚೆ ಬಂದು ನೋಡ್ಬೇಕು ನಮ್ಮಪ್ಪ ಏನು ಕೊಟ್ಟಿದ್ದಾರೆ ಅಂತ. ಸರಿನಾ? ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಅದೃಷ್ಟದ ಚಿತ್ರ ಏನಿದೆ, ಸಂತುಷ್ಟಿ ಅಷ್ಟೌರಿಷ್ಟೇನ, ಎಲ್ಲ ಪ್ರಾಪ್ತಿಗಳ ಸಂತುಷ್ಟತೆ. ಒಂದು ಪ್ರಾಪ್ತಿ ಕಡಿಮೆ ಇದ್ರೂ ಅಲ್ಲಿ ತೃಪ್ತಿ ಇರೋಕ್ಕಾಗಲ್ಲ ಆತ್ಮನಿಗೆ. ಆತಂಕಿ ರೇಖಾ ಅಂದರೆ ಸದಾ ಶ್ರೇಷ್ಠ ಕರ್ಮದ ರೇಖೆ. ಕೆಲವ್ರ ಕೈ ಬ್ಯೂಟಿಫುಲ್ಲಾಗಿ ಏನಕ್ಕಿರೋದು, ಸತ್ಯುಗದ ದೇವತೆಗಳು ನೋಡ್ರಿ ಸದಾ ಹಿಂಗೆ ತೋರಿಸಿರ್ತಾರೆ ತಥಾಸ್ತು ಅಂತ. ಶ್ರೇಷ್ಠ ಕರ್ಮಗಳ ರೇಖೆ ಅಂದ್ರೇನು, ಯಾವಾಗಲೂ ದಾತನ ಭಾವನೆ, ಕೊಡೋ ಭಾವನೆ, ಕೈಯಿಂದ ಸದಾ ಕೊಡೋದು ಅನ್ನೋದನ್ನು ತೋರಿಸಲಾಗುತ್ತೆ. ಕೊಡೋದು ಆತ್ಮ ಮನಸ್ಸಿಂದನೇ, ದೃಷ್ಟಿಯಿಂದ, ಮುಖದಿಂದ, ಕರ್ಮದಿಂದ. ಗುಣದಾನ ಏನಿದೆ ಇದೆಲ್ಲ ಕರ್ಮಗಳ ಆಧಾರದ ಮೇಲೆ ತಾನೇ ಮಾಡೋಕ್ಕಾಗುತ್ತೆ. ಕೈಯಿಂದ ಕರ್ಮ ಮಾಡುವಾಗ ನನ್ನ ಗುಣಗಳೇನು ಅನ್ನೋದನ್ನು ಕಾಣುತ್ತೆ. ಅಂಡ್ ಪಾಂವ್ ಕಿ ರೇಖಾ ಅರ್ಥಾತ್ ಹರ್ ಕದಮ್ ಕೆ ಶ್ರೀಮತ್ ಪ್ರಮಾಣ ಚಲನೆ ಕಿ ಶಕ್ತಿ. ಕಾಲಿನ ರೇಖೆ ಅಂದರೆ ಪ್ರತಿ ಸಂಕಲ್ಪದ ಹೆಜ್ಜೆ ಕೇಳ್ರಿ, ಸದಾ ಶ್ರೀಮತದ ಪ್ರಮಾಣ ನಡೀತಾ ಇರೋ ಶಕ್ತಿ. इसी प्रकार तकदीर की तस्वीर बनाने में किसका किस में अंतर पड़ जाता. ತಂದೆ ಏನು ಹೇಳ್ತಿದ್ದಾರೆ, ಈ ತರಹ ಅದೃಷ್ಟದ ಚಿತ್ರವನ್ನು ನಾನು ಸಂಪನ್ನವಾಗಿ ಮಾಡ್ಕೊಳ್ಳಿ ಮಕ್ಕಳೇ ಅಂದರೆ, ಆ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಮಾಡಿಬಿಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ಬರು ಕಣ್ಣು ಸೊಟ್ಟ ಅಂದರೆ ಇನ್ನೊಬ್ಬರು ಮುಖ ಇನ್ನೊಂದು ಥರ, ಮಸ್ತಕ ಇನ್ನೇನೋ ಚಿಂತೆಯ ರೇಖೆಗಳು, ಕನ್ನಡಿಗೆಯಲ್ಲಿ ಎಲ್ಲ ಹಿಂಗೆ ಹೋಗ್ತಾ ಇರ್ತಾರೆ. ಮನ್ಮತ ಪ್ರಮತ, ಸ್ವಲ್ಪ ಶ್ರೀಮತ, ಸ್ವಲ್ಪ ಪರಮತ, ಹಿಂಗೆ ಕೈಯಿಂದ ಕಾರ್ಯ ಮಾಡುವಾಗ ದಡಾರ್ ಬಡಾರ್ ಗಡಾರ್ ಅಂತ ಇದ್ದರೆ ಹೆಂಗಿರುತ್ತೆ ಹೇಳ್ರಿ. ಸೊ ಇದೆಲ್ಲ ಏನಿದೆ, ನಾನು ಮಾಡೋ ಪ್ರತಿ ಕೆಲಸ ಅಷ್ಟು ಸಂಪನ್ನ, ಶುದ್ಧ, ಶ್ರೇಷ್ಠವಾಗಿರಬೇಕು. ನೀವು ಸಣ್ಣದೇ ಕೆಲಸ ಮಾಡಿರಿ, ಬಟ್ ಆ ಕೆಲಸ ಪೂರ್ಣವಾಗಿರಬೇಕು. ಸೆನ್ಸಿಬಲ್ಲಾಗಿ ಕಾರ್ಯ ಮಾಡಬೇಕು, ಅಲರ್ಟಾಗಿದ್ದು ಇನ್ ಟೈಮ್ ಕಾರ್ಯ ಮಾಡೋದೇನಿದೆ ಇದು ಎಲ್ಲದೂ ಸಂಪನ್ನತೆಯ ಚಿಹ್ನೆ ಅಲ್ವಾ. ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳ ಅದೃಷ್ಟ ಅಂತರ ಆಗೋದಕ್ಕೆ ಕಾರಣ ಏನಂದರೆ ಇದೆಲ್ಲದರಲ್ಲಿ ಏರುಪೇರು ಮಾಡ್ಕೊಂಡು ಬರ್ತಾರೆ. ಈಗ ದೃಷ್ಟಿಯಲ್ಲೇ ಎಷ್ಟು ಆತ್ಮಗಳನ್ನು ಗುಣಗ್ರಾಹಕ, ಆತ್ಮಿಕ ದೃಷ್ಟಿ, ಗುಣಗ್ರಾಹಿ ದೃಷ್ಟಿ ಏನು ದೃಷ್ಟಿಯಲ್ಲಿ ಇರಬೇಕು, ಅದನ್ನು ಬೇರೆ ಥರ ನಾನು ಶರೀರ ನೋಡ್ಬಿಟ್ಟೆ ಅವ್ರ ಅವಗುಣ ನೋಡಿದರೆ ಓಡಿತಲ್ಲಿ. ಅಥವಾ ಸ್ವಾರ್ಥ ದೃಷ್ಟಿ, ಇವ್ರಿಗೆ ಸ್ವಲ್ಪ ನೈಸ್ ಮಾಡಿಬಿಟ್ರೆ ನನ್ನ ಕೆಲಸ ಆಗುತ್ತೆ, ಈ ಸ್ವಾರ್ಥ ಇವೆಲ್ಲ ಇರಂಗಿಲ್ಲ ಯಾವುದೇ ಆತ್ಮಗಳ ಪ್ರತಿ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಅಂತರಾಕ ಜೈಸೆ ಸ್ಥೂಲ್ ತಸ್ವೀರ್ ಭಿ ಬನಾತೆ ತೋ ಕೋಯಿ ಕೋ ನೈ ಬನಾತೆ, ಕೋಯಿ ಕಟಾಂಗ್ ನೈ ಬನಾತೆ, ಕೋಯಿ ಮುಸ್ಕುರಾಟ್ ನೈ ಬನಾತೆ. फ़र्क पड़ जाता है ना. जितना संपन्न चित्र उतना मूल्यवान होता है. वही एक का चित्र लाखों का मूल्य कमाता, कोई का चित्र 100 का कमाता. तो अंतर किस बात का हुआ, संपन्नता का है ना. ಕೇಳಿದ್ರ ಏನು ಹೇಳ್ತಾರೆ, ಮಕ್ಕಳೇ ಸ್ಥೂಲ ಅದೃಷ್ಟದ ಚಿತ್ರ ಅಂದರೆ ಯಾರಾದ್ರೂ ಒಬ್ಬ ಮನುಷ್ಯನನ್ನು ಬರೆದ್ರೆ ಆತ ಮುಗುಳ್ನಗೆಯಲ್ಲಿ ಏನೋ ಸೊಟ್ಟಗೆ ಮಾಡಿಬಿಡ್ತಾನೆ, ಕಣ್ಣು ಬರೆಯುವಾಗ ದಪ್ಪಗೆ ಮಾಡಿಬಿಡ್ತಾನೆ. ಕೆಲವು ಟೆಂಪಲಲ್ಲಿ ನೋಡಿದಿರಲ್ಲ, ದೇವತೆಗಳು ಹೆಂಗಿಡ್ತಾರೆ ಇಷ್ಟು ದಪ್ಪ ಕಣ್ಣು, ಅದು ನೋಡಿದ್ರೆ ಭಯವಾಗಿರುತ್ತೆ, ಹಂಗಿರ್ತದೆ. ಇನ್ನು ಕೆಲವ್ರ ಮೂತಿ ಹೆಂಗೋ ಇರ್ತದೆ, ಕಾಲು ಹೆಂಗೋ ಇರುತ್ತೆ, ಕೈ ಸೊಟ್ಟ ಇರುತ್ತೆ, ಹಿಂಗೆಲ್ಲ ಮಾಡ್ತಾರೆ. ಬಾಬಾ ಹೇಳೋದು ಇದು ಫರಕ್ ಆಗಿಬಿಡುತ್ತೆ. ಅಂದರೆ ಜ್ಞಾನ ಕರ್ಮದಲ್ಲೇ ಬರಲ್ಲ ಅಂದರೆ ಕೈ ಸೊಟ್ಟ, ಶ್ರೀಮತದ ಮೇಲೆ ನಡೆಯಲ್ಲ ಅಂದರೆ ಕಾಲು ಸೊಟ್ಟ, ದೃಷ್ಟಿಯಲ್ಲಿ ಆತ್ಮಿಕತೆ ಅಥವಾ ಪವಿತ್ರತೆ ಇಲ್ಲ ಅಂದರೆ ಕಣ್ಣು ಸೊಟ್ಟ, ಎಲ್ಲ ಕಣ್ಣು ಸೊಟ್ಟ, ಮೂತಿ ಯಾವಾಗ್ಲೂ ಚಿಂತೆ ಬೇರೆ ಥರ ಇದ್ದರೆ ಅದೂ ಕಾಣುತ್ತೆ. ಬಾಬಾ ಹೇಳಿದ್ರಲ್ಲ ಅವತ್ತು, तुम लोग इधर रोएंगे तो तुम्हारे आंखों से गरम आंसू आएगा, भगत डर जाएगा ಅಂತ. ಇಲ್ಲಿ ಮೂಡ್ ಔಟ್, ರೋನಾ ಧೋನಾ, ವ್ಯರ್ಥ ಸಂಕಲ್ಪಗಳು, ಫೀಲಿಂಗು ಅದೆಲ್ಲ ಚಿತ್ರದಲ್ಲಿ ಅಲ್ಲಿ ಕಾಣುತ್ತೆ. ನಿಮ್ಮ ಅದೃಷ್ಟದ ಚಿತ್ರದಲ್ಲಿ ಕೆಲವೆಲ್ಲ ಹಂಗೆ ತಾನೇ ದೇವಿ ದೇವತೆಗಳು. ಆದರೂ ಪೂಜೆ ನಡೆಯುತ್ತೆ, ಜೀವನ ಕೊಟ್ಟಿದ್ದಾರೆ ಬಾಬನಿಗೆ ಅಂದರೆ. ಆದರೆ ವಿಧಿಪೂರ್ವಕ ಪೂಜೆಗಳಿಲ್ಲ. ಏನೋ ಪೂಜಾರಿ ಬಂದು 2 ಹೂವು ಹಾಕ್ಬಿಟ್ಟು ನೀರು ಚಿಮುಕಿಸ್ಬಿಟ್ಟು ಹೋಗ್ತಾ ಇರ್ತಾನೆ ಬಾಗಿಲು ಹಾಕ್ಕೊಂಡು. ಕೇಳಿದ್ರಾ,
ಬ್ರಹ್ಮ ಪ್ರಪಂಚ ಪೂಜೆ ಹೆಂಗೆ ನಡೀತಾ ಇದೆ ನೋಡ್ರಿ ತಿಮ್ಮಪ್ಪಂದು, ಅದಕ್ಕೆ ಅಲಂಕಾರಗಳೇನು, ಅದು ಒಂದೊಂದು ಕರ್ಮದ್ದು ಪೂಜೆನೇ. ಅದೃಷ್ಟದ ಚಿತ್ರ ಅಷ್ಟು ಚೆನ್ನಾಗಿದೆ. ಬೆಳಗ್ಗೆ ಎದ್ದೇಳೋದೂ ಏಳ್ಸೋದ್ರಿಂದ ಹಿಡ್ದು ಏಳಿಸ್ಕೊಂಡು ಅದನ್ನು ಆ ಮೂರ್ತಿ ಸಣ್ಣ ಮೂರ್ತಿ ತರೋದಕ್ಕೂ ಏನು ತೂಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಕಣ್ಣಲ್ಲಿ ಇಟ್ಕೊಂಡು ಹೆಂಗೆ ತರ್ತಾರೆ. ತಿನ್ನೋದೂ ದರ್ಶನನೇ, ಕೂತ್ಕೊಳ್ಳೋದು ದರ್ಶನ, ಅವನು ಆಡೋದು ದರ್ಶನನೇ, ಮಲ್ಕೊಳ್ಳೋದು ದರ್ಶನನೇ. ಯಾಕೆ? ಜೀವನ ಅದೃಷ್ಟದ ಆ ಒಂದು ಸಂಪನ್ನ ಚಿತ್ರ, ಈಶ್ವರೀಯ ಪ್ರಾಪ್ತಿಗಳ ಸಂಪನ್ನ ಚಿತ್ರ ಕರ್ಮದಲ್ಲಿ ತೊಗೊಂಬಂದ್ಬಿಟ್ರು. ಅದಕ್ಕೆ ಏನು ಹೇಳ್ತಿದ್ದಾರೆ ಮಕ್ಕಳೇ, ವ್ಯತ್ಯಾಸ ಏನಂದರೆ ಸಂಪನ್ನವಾಗಿ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಯಿತು. ಇದೆಲ್ಲ ಕೂತ್ಕೊಂಡು ತಿರ್ಗ ನೋಡ್ರಿ. ऐसे ही ब्राह्मण आत्माएं भी सर्व रेखाओं में संपन्न न होने के कारण किसी एक रेखा दो रेखा की संपन्नता होने के कारण नंबर वार हो जाते. ನಂಬರು ಒಂದೊಂದು ಸಣ್ಣ ಸಣ್ಣದರಲ್ಲಿ ನಂಬರ್ ಚೇಂಜ್ ಆಗುತ್ತೆ. ಸಂಕಲ್ಪದಲ್ಲಿ ವ್ಯತ್ಯಾಸ ಆದಂಗೆ ನಂಬರ್ ಚೇಂಜ್ ಆಗುತ್ತೆ. ಕರ್ಮ ಬಿಟ್ಟಾಕ್ರೆ, ಕರ್ಮ ನೋಡೋಕ್ಕೆ ಎಲ್ಲರೂ ಒಂದೇ ಥರ ಇದ್ದಾರೆ ಅಂತಾರೆ, ಬಟ್ 1 2 3 4 ಎಷ್ಟು ವ್ಯತ್ಯಾಸ? ಬರೀ ಸಂಕಲ್ಪದ ವ್ಯತ್ಯಾಸ ಅಲ್ವಾ? ಬ್ರಹ್ಮ ಮಮ್ಮ ಒನ್ ಬ್ರಹ್ಮ ಯಾಕಾದರು, 2 ಮಮ್ಮ ಯಾಕಾದರು, ಅಥವಾ 3 ದಾದಿ ಯಾಕೆ? ಇದು ಎಲ್ಲ ತುಂಬ ನೋಡೋಕ್ಕೆ ಎಲ್ಲರೂ ಕಂಪ್ಲೀಟ್ ಕಾಣ್ತಾರೆ, ಬಟ್ ಸ್ವಲ್ಪ ಸಂಕಲ್ಪದ ವ್ಯತ್ಯಾಸ. ಸಂಕಲ್ಪದ ವ್ಯತ್ಯಾಸ ಅಂತಂದರೆ ಬಾಬನ ಅನುಸಾರ ಮಾಡಲಿಲ್ಲ ಅಂತಲ್ಲ, ದ ಟೈಮ್, ವೇಳೆ, ಇಮಿಡಿಯೇಟ್ ನಂತರ, ಇದು ಪ್ರಶ್ನೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ಬ್ರಾಹ್ಮಣ ಮಕ್ಕಳ ಸರ್ವ ರೇಖೆಗಳು ಸಂಪನ್ನ ಇಲ್ಲದೆ ಇರೋ ಕಾರಣ ಒಂದೆರಡು ಕೊರತೆ ಇದ್ರೂ ನಂಬರ್ ವಾರ್ ಆಗಿಬಿಡ್ತಾರೆ. तो आज तकदीरवान बच्चों की तस्वीर देख रहे थे, जैसे स्थूल तकदीर में भी भिन्न भिन्न तकदीर होती है, वैसे यहाँ तकदीर की भिन्न भिन्न तस्वीरों की रेखा देखी. ಬಾಬಾ ಹೇಳ್ತಿರೋದು, ಇವತ್ತು ಅದೃಷ್ಟವಂತ ಮಕ್ಕಳ ಚಿತ್ರವನ್ನು ನೋಡ್ತಾ ಇದ್ದೆ. ಸ್ಥೂಲವಾಗಿಯೂ ಅದೃಷ್ಟ ಎಲ್ಲರದು ಭಿನ್ನ. ಒಂದೇ ಮನೆಯಲ್ಲಿ 4 ಜನ ಇದ್ದರೆ 4 ಜನರ ಅದೃಷ್ಟ ಸ್ಥಿತಿ ರೀತಿ ನೀತಿಗಳೇ ಸಪ್ರೇಟ್ ಆಗಿರುತ್ತೆ. ಇಲ್ಲಿ ಇಷ್ಟೊಂದು ಮಕ್ಕಳಂದರೆ ಎಲ್ಲರದು ವೆರೈಟಿ ಅದೃಷ್ಟ. ಅದಕ್ಕೆ ಬಾಬಾ ಹೇಳೋದು, ಅದೃಷ್ಟದ ಭಿನ್ನ ಭಿನ್ನ ಚಿತ್ರಗಳನ್ನು ನಾನು ನೋಡಿದೆ ಇವತ್ತು. ಹರ್ ತಸ್ವೀರ್ ಮೇ ಮುಖ್ಯ ಮಸ್ತಕ್ ಅವ್ರ ನಯನ್ ತಸ್ವೀರ್ ಕಿ ವ್ಯಾಲ್ಯೂ ಬಡಾತಾ ಹೈ. ಅಲ್ಲೇನು ಹೇಳಿದ್ರು ಬಾಬಾ, ಒಂದೊಂದು ಚಿತ್ರ ಲಕ್ಷಾಂತರ, ಒಂದು ಚಿತ್ರ 100 ರೂಪಾಯಿಗೂ ಬೆಲೆ ಇರಲ್ಲ. ಯಾಕೆಂದರೆ ಮೂತಿ ಸೊಟ್ಟ ಕಣ್ಣು ಸೊಟ್ಟ ಬರೆದ್ರೆ ಮುಗ್ದೋಯ್ತಲ್ಲ, ಬೇಡ ಅಂತ ಹೋಗ್ತಾರೆ. ಏನೋ ಬಾಬಾ ಏನೂ ಇಲ್ದವರು ಏನೋ ಒಂದು ಚಿತ್ರ ಇರಲಿ ಮನೆಗೆ ಅಂತ 100 ರೂಪಾಯಿ ಕೊಟ್ಟು 50 ರೂಪಾಯಿ ಕೊಟ್ಟು ತಗೋಬೋದು. ಹಂಗೆ ಇಲ್ಲೇನು ಹೇಳ್ತಿದ್ದಾರೆ ಬಾಬಾ, ಸ್ಥೂಲ ಅದೃಷ್ಟದ ಯಾವುದೇ ಸ್ಥೂಲ ಬ್ಯೂಟಿಫುಲ್ ಚಿತ್ರವನ್ನು ನೋಡ್ತಾರೆ. ಹಾಗೆ ಅಂದರೆ ಆ ಅದೃಷ್ಟದ ಚಿತ್ರ ನೋಡುವಾಗ ಅದರಲ್ಲಿ ಎಲ್ಲದೂ ನೋಡಿನೇ ಜನ ವ್ಯಾಲ್ಯೂ ತಗೊಳ್ಳೋದು. ಅದಕ್ಕೆ ಹೇಳ್ತಿರೋದು ಬಾಬಾ, ನಾನು ಇಲ್ಲಿ ಯಾಕೆ ನಾನು ವೆರೈಟಿ ಚಿತ್ರ ನೋಡಿದೆ, ವೆರೈಟಿ ಯಾಕೆ ಆದರೂ ಅಂದರೆ ಮುಖ್ಯ 2 ಮಾತು. ಒಂದು ಮಸ್ತಕದ ರೇಖೆ, ಇನ್ನೊಂದು ದೃಷ್ಟಿಯ ರೇಖೆ. ಅಂದರೆ ಕಣ್ಣು ಅಷ್ಟು ಬ್ಯೂಟಿಫುಲ್, ಮಸ್ತಕ ಅಷ್ಟು ಬ್ಯೂಟಿಫುಲ್ ಆಗಿತ್ತಂತಂದರೆ ಅದರ ಬೆಲೆ, ಕಣ್ಣು ಮಸ್ತಕ ಇತ್ತಂದರೆ ನ್ಯಾಚುರಲಿ ಇನ್ ಫೇಸ್ ವ್ಯಾಲ್ಯೂನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಅದರ ಮೇಲೇ ಆ ಚಿತ್ರದ ಬೆಲೆ ಇರುತ್ತೆ ಮಕ್ಕಳೇ. ವೈಸೆ ಯಹಾ ಬಿ ಮನ್ಸಾ, ಮಸ್ತಕ ಅಂದ ತಕ್ಷಣ ಅಲ್ಲಿ ಎಲ್ಲ ಕನೆಕ್ಟ್ ಆಗೋಯ್ತು ದೃಷ್ಟಿಯಿಂದ. ಏಕೆಂದರೆ ಆತ್ಮನ ಸಂಪೂರ್ಣ ಮಸ್ತಕ ಅಂದರೆ ನಾನು ಆತ್ಮ ಮಸ್ತಕದಲ್ಲಿ ಇದ್ದೀನಿ ಅಂದರೆ ನನ್ನ ಮನಸ, ನನ್ನ ಬುದ್ಧಿ, ನನ್ನ ವೃತ್ತಿ, ನನ್ನ ಭಾವನೆಗಳೇನಿದೆ, ನನ್ನ ಚಿತ್ತದಲ್ಲಿ ಏನಿದೆ ಅದು ಗೊತ್ತಾಗ್ತದೆ. वैसे यहाँ भी मनसा वृत्ति की शक्ति और नयन के रूहानी दृष्टि की शक्ति, इसका ही महत्व है. यही तस्वीर का फाउंडेशन है. सभी अपने तस्वीर को देखो कि हमारी तस्वीर कितना संपन्न बनी है. ऐसे तस्वीर बनी है जो तस्वीर में तकदीर बनाने वाला बाप दिखाई दे. हर एक रेखा को चेक करो, इसी कारण नंबर हो जाता है. समझाना ತಿಳ್ಕೊಂಡ್ರ ಮಕ್ಕಳೇ, ಹೋಯ್ತಾ ತಿಳುವಳಿಕೆ ಒಳಗಡೆ? ಏನು ನೋಡ್ರಿ ಎಂಥ ದೊಡ್ಡ ಮಾತು.
ಬಾಬಾ ಹೇಳೋದು ಮಸ್ತಕ ದೃಷ್ಟಿ ಅಂತ ಯಾಕೆ ಹೇಳಿದ್ರೆ ಹೇಳ್ರಿ, ಎಲ್ಲದರ ಹಿಂದೆ ಮನಸ್ಸ, ಸಂಕಲ್ಪಗಳ ಹಿಂದೆ ಭಾವನೆ. ಭಾವನೆಯಲ್ಲಿ ಚಿತ್ತದಲ್ಲಿರೋ ಸಂಸ್ಕಾರಗಳು ಸ್ಪಷ್ಟ ಆಗ್ಬಿಡ್ತದೆ ಮನಸ್ಸ. ಏಕೆಂದರೆ ಸಂಸ್ಕಾರಕ್ಕೆ ತಕ್ಕಂತೆ ಅದರ ಪ್ರಭಾವದಲ್ಲಿ ನನ್ನ ಭಾವನೆ, ನನ್ನ ಸಂಕಲ್ಪಗಳು ನಡೀತದೆ. ಅಂದರೆ ಅದರ ಶುದ್ಧೀಕರಣ ಎಷ್ಟು ಮಾಡಿದ್ದೀನಿ. ಸಂಕಲ್ಪ ಸದಾ ಶುದ್ಧ, ಶ್ರೇಷ್ಠ, ಸಮರ್ಥ ಸಂಕಲ್ಪಗಳು ನಡೀತಿದೆಯಾ, ವಿಶ್ವ ಕಲ್ಯಾಣದ ಸಂಕಲ್ಪಗಳು ನಡೀತಿದೆಯಾ, ನನಗೆ ಬೇಹದ್ ಅನ್ಲಿಮಿಟೆಡ್ ತಂದೇನು ನಡೀತಿಲ್ಲ, ಜಗತ್ತಿನ ಯೋಚನೆ ಎಲ್ಲರಿಗೆ ಕೊಡೋದು, ನಮ್ಮ ಅಪ್ಪಂದೆಲ್ಲ ಖಜಾನೆ ಕೊಡೋ ಯೋಚನೆ ನಡೀತಾ ಇದೆಯಾ, ಎಷ್ಟು ಅನ್ಲಿಮಿಟ್ ನನ್ನ ಮನಸ್ಸನ್ನು ನಾನು ತಗೊಂಡು ಹೋಗಿದ್ದೀನಿ, ಅದರಲ್ಲಿ ಎಷ್ಟು ಸಮರ್ಥತೆಯನ್ನು, ಶುದ್ಧತೆಯನ್ನು ತುಂಬಿದ್ದೀನಿ, ಅದರ ಆಧಾರದ ಮೇಲೆ ನನ್ನ ಭಾವನೆಗಳನ್ನು ಹೆಂಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಯಾರಿಗಾದರೂ ಏನಾದರೂ ಅಂದ್ಬಿಟ್ರೆ ತಕ್ಷಣ ಏನು ಅನಿಸಲ್ಲ, ಆಮೇಲೆ ಅದನ್ನು ಯೋಚನೆ ಮಾಡಿ 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 ಅದು ಭಾವನೆಗಳನ್ನು, ಹೌದಾ ನನ್ನ ಹಿಂಗೆ ಅಂದ್ಬಿಟ್ರ, ನಾನು ಹಿಂಗ, ಆ ಭಾವನೆ ಯೋಚನೆಗಳ ಮೇಲೆ ಭಾವನೆ ಚೇಂಜ್ ಆಗ್ತಾ ಮುಖ ಹಂಗೆ ಉದಾಸ ಆಗಿಬಿಡುತ್ತೆ, ದುಃಖಿ ಆಗಿಬಿಡ್ತಾರೆ. ರೈಟ್? ಹಾಗೆ ನನ್ನ ಸಂಕಲ್ಪ ಮನಸ್ಸ, ನಾನು ಯಾರು, ನನ್ನ ತಂದೆ ಯಾರು, ನಾನು ಯಾಕೆ ಬಂದಿದ್ದೀನಿ, ನನ್ನ ಜವಾಬ್ದಾರಿ ಏನು, ನನ್ನನ್ನು ಯಾಕೆ ಭಗವಂತ ಸೆಲೆಕ್ಟ್ ಮಾಡಿದ್ದಾರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಮನುಷ್ಯರಿದ್ರೂ ಇದು ನಾನು ಯೋಚನೆ ಮಾಡಬೇಕು. ಸಾಧಾರಣವಾಗಿ ಕಳೆಯೋದಲ್ಲ ಈ ಟೈಮನ್ನು. ನಾನು ಯೋಚನೆ ಮಾಡಬೇಕು, ನನಗೇನು ಮಾಡಬೇಕು, ನಂದು ಮಾಡ್ಕೋಬೇಕು, ಜಗತ್ತಿಗೂ ಕೊಡಬೇಕು. ನಾನು ಅದಕ್ಕೇನು ಸಮಯ ಕೊಡ್ತಿದ್ದೀನಿ, ನನ್ನ ಮನಸ್ಸನ್ನು ಶುದ್ಧೀಕರಣಕ್ಕೆ ಏನು ಟೈಮ್ ಕೊಡ್ತಿದ್ದೀನಿ, ನನ್ನ ಸಮರ್ಥ ಸಂಕಲ್ಪ ಮಾಡೋಕ್ಕೆ ಏನು ಟೈಮ್ ಕೊಡ್ತಿದ್ದೀನಿ, ನನಗೇನು ನಾನು ಮಾಡ್ಕೊತಿದ್ದೀನಿ. ಹೋಗುವಾಗ ಒಂದು ದಿವಸ ಹೋಗೋದಕ್ಕೂ ಡೆಫಿನೆಟ್, ಹೋಗುವಾಗ ಏನು ಖಾಲಿ ಕೈಯಲ್ಲಿ ಹೋಗೋಕ್ಕೆ ಬಂದಿದ್ದೀನ ಇಲ್ಲಿ, ನಾನು ನನ್ನ ಜೊತೆ ಮಾತಾಡ್ಕೋಬೇಕು, ನಾನು ನನಗೆ ಟೈಮ್ ಕೊಡಬೇಕು. ಮನಸ್ಸ ಮತ್ತು ಭಾವನೆಗಳ ಶುದ್ಧೀಕರಣಕ್ಕೆ ನಾನು ಟೈಮ್ ಕೊಡಬೇಕು. ಹಂಗಲ್ಲ ಬಂದಿದ್ದು ಬರ್ತಾ ಇರಲಿ, ಹೋಗೋದು ಹೋಗ್ತಾ ಇರಲಿ. ಅದೃಷ್ಟ ಏನು ಬಿಲ್ಕುಲ್ ಎಂಥದೋ, 100 ರೂಪಾಯಿನೂ ಬರೋಲ್ಲ, 10 ರೂಪಾಯಿ ಕೇಳ್ತಾನೆ ಅಷ್ಟೇ ಮನುಷ್ಯ. ಹಂಗೆ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆ ಬಾಬಾ ಹೇಳ್ತಾರೆ, ಇಡೀ ಆಧಾರ ಮನಸ್ಸ ಆಧಾರದ ಮೇಲೆ ನಿಮ್ಮ ದೃಷ್ಟಿ ಅಂತೆ ಏನೋ ಸೃಷ್ಟಿ, ಕರ್ಮದ ಸೃಷ್ಟಿ, ಮಾತಿನ ಸೃಷ್ಟಿ, ನಾನು ಮಾಡ್ತಕ್ಕಂಥ ನಡೀತಕ್ಕಂಥ ನಡತೆ ಎಲ್ಲ ಸೃಷ್ಟಿ ಬಂದ್ಬಿಡ್ತದೆ. ಎರಡೇ ವಿಷಯ ಪ್ರಧಾನವಾಗಿ ಹೇಳ್ತಿದ್ದಾರೆ ಬಾಬಾ. ಬಟ್ ಅದರ ಹಿಂದೆ ಬಹಳ ದೊಡ್ಡ ಗುಹ್ಯ ಗತಿಯನ್ನು ಹೇಳ್ತಾ ಇದ್ದಾರೆ. ಅದನ್ನು ನೀವು ಚಿಂತನೆ ಮಾಡಬೇಕು. ಏನಕ್ಕೆ ಬರೀ ಮಸ್ತಕ ದೃಷ್ಟಿ ಅಂದ್ಬಿಟ್ರು? ಯಾಕೆಂದರೆ ದೃಷ್ಟಿ ಸುಮ್ಮನೆ ದೃಷ್ಟಿ ಅಲ್ಲ, ಸೃಷ್ಟಿಯನ್ನು ಚೇಂಜ್ ಮಾಡಿಬಿಡುತ್ತೆ. ದೃಷ್ಟಿಯಲ್ಲಿ ಕಲ್ಲು ಒಡೆದೋಗ್ಬಿಡುತ್ತೆ, ಡಮಾರ್ ಅಂದ್ಬಿಡುತ್ತೆ ನೆಗೆಟಿವ್ ದೃಷ್ಟಿ ಇದ್ದರೆ, ಗೊತ್ತಾ? ಅಷ್ಟು ಕಣ್ಣಲ್ಲಿ ತಾಕತ್ತಿದೆ. ಈಗ ಕೆಲವ್ರದ್ದೆಲ್ಲ ಪಾಪ ಅದು ಶರೀರದಲ್ಲಿ ಏನು ಕೆಮಿಕಲ್ ಚೇಂಜಸ್ಸೋ ಗೊತ್ತಿಲ್ಲ, ಏನು ನೋಡ್ತಾರೆ ಅಲ್ಲಿ ಬೆಂಕಿ ಬಂದುಬಿಡುತ್ತೆ, ಏನು ನೋಡ್ತಾರೆ ಆ ಹೂವು ಚೆನ್ನಾಗಿದೆ ಅಂತ ತಗೊಂಡು ಹೂವು ಬಿದ್ದೋಗ್ಬಿಡುತ್ತೆ, ಎಲ್ಲ ಒಣಕೊಂಡು. ಹೆಂಗೆ ಎಲ್ಲ ದೃಷ್ಟಿಯಲ್ಲಿ ಎಂತೆಂಥದ್ದು ಕರ್ಮದ ಅನುಸಾರವಾಗಿ ದೃಷ್ಟಿಯಲ್ಲಿ ಏನೇನು ಬರ್ತದೆ ನೋಡ್ರಿ. ಏನು ಸಂಕಲ್ಪ, ದೃಷ್ಟಿ ನನ್ನ ಸಂಕಲ್ಪಗಳ ಹಿಂದೇನಿದೆ, ಕರ್ಮದ ಸಂಸ್ಕಾರ ತಂದಿದ್ದೀನಿ, ಅದನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನ. ದೇಹಾಭಿಮಾನ ಸಂಸ್ಕಾರಗಳು, ನಾನು ಆತ್ಮ ಬಿಂದು. ಬಾಬಾ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ನಾನಾತ್ಮ ಶಿವಬಾಬನ ಮಗು, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ವರದಾನಿ, ನಾನು ವಿಶ್ವ ಕಲ್ಯಾಣಕಾರಿ, ನಾನು ಎಷ್ಟು ಅಭ್ಯಾಸ ಮಾಡ್ತಿದ್ದೀನಿ, ನಾನೇನು ಅಂತ. ನಾನೇನು ಅನ್ನೋದರ ಒಂದು ಪೂರ್ಣ ಮಾನ್ಯತೆ, ಅದರ ಅನುಭವ ನನ್ನ ಸಂಕಲ್ಪ ಸಂಸ್ಕಾರಗಳನ್ನು ಚೇಂಜ್ ಮಾಡಿಬಿಡ್ತದೆ, ನನ್ನ ದೃಷ್ಟಿಯನ್ನು ಚೇಂಜ್ ಮಾಡಿಬಿಡುತ್ತೆ. ಯಾರು ಹೆಂಗೇ ಇರಲಿ, ಆದರೆ ಎಲ್ಲರೂ ಉದ್ಧಾರ ಆಗಬೇಕು. ಅದನ್ನು ಆ ನಿರ್ಣಯ ಮಾಡಿದ್ದೀನ ನಾನು. ನನ್ನ ಮಸ್ತಕ ಚೇಂಜ್ ಆಗಿದೆ, ಆ ಬಿಂದು ಇಲ್ಲಿ ಕೂತಿದ್ದೀನಿ. ನಾನು ಸುಮ್ಮನೆ ಕೂತಿಲ್ಲ, ನನಗೆ ಬಾಬಾ ಸಿಂಹಾಸನ ಕೊಟ್ಟಿದ್ದಾರೆ. ಆ ಕಾಲ ಸಿಂಹಾಸನದಲ್ಲಿ ನಾನು ಸ್ವರಾಜ್ಯ ಅಧಿಕಾರಿ ರಾಜ ಕೂತಿದ್ದೀನಿ, ಪ್ರಜೆ ಕೂತಿಲ್ಲ. ತನ್ನ ಸಮಾನ ಇರಬೇಕು, ನಾನು ರಾಜ, ನನ್ನ ತಂದೆ ಆಲ್ಮೈಟಿ, ನಮ್ಮಪ್ಪ ಆಲ್ಮೈಟಿ. ರಾಜ ಅನ್ನೋದರಲ್ಲಿ ಅಹಂಕಾರ ಇಲ್ಲ, ಇಲ್ಲಿ ಅತಿ ನಮ್ರತೆ. ಯಾಕೆಂತಂದರೆ ಬೆಗರ್ ಟು ಪ್ರಿನ್ಸ್. ಹಳೆದೆಲ್ಲ ದೇಹಾಭಿಮಾನದೆಲ್ಲ ಖಾಲಿ ಗಲೀಜು, ನನಗೆಲ್ಲ ತುಂಬ್ತಾ ಇದ್ದಾರೆ ಎಲ್ಲ ಅದನ್ನು.
ಸ್ವಲ್ಪ ಏಕಾಂತಕ್ಕೆ ಟೈಮ್ ಕೊಟ್ಟು ಯೋಚನೆ ಮಾಡಿರಲ್ಲ. ಬಾಬಾ ಹೇಳೋದು ಮನಸ್ಸ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಅದನ್ನು ನೀವು ಅದೃಷ್ಟದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ತರೋದ್ರಲ್ಲಿ ಮಹತ್ವ ಜಾಸ್ತಿ ಆಗ್ಬಿಡುತ್ತೆ. ನಾನು ಹೆಂಗೆ ಯೋಚನೆ ಮಾಡ್ತಿರ್ತೀನಿ, ಹಂಗಂಗೆ ಮಾತಾಡ್ತಿರ್ತೀನಿ, ಹಂಗಂಗೆ ನನ್ನ ಫೇಸ್ ವ್ಯಾಲ್ಯೂ, ಹಂಗಂಗೆ ನಾನು ಕೈಯಲ್ಲಿ ಕೆಲಸ ಮಾಡ್ತಿರ್ತೀನಿ. ಕ್ರೋಧ ಬಂದವ್ರು ಹೆಂಗೆ ದಡ ಬಡಬಡ ಅಂತಾರಲ್ವ, ಹಂಗೆ ಏನು ಮನಸ ಫಸ್ಟ್ ತೂಫಾನ್ ಬರುತ್ತಾನೆ, ಆಮೇಲೆ ಅದು ಕಣ್ಣಲ್ಲಿ ಕಾಣುತ್ತಾನೆ, ಆಮೇಲೆ ಅದೆಲ್ಲ ಕರ್ಮದಲ್ಲಿ ಸಂಬಂಧದಲ್ಲಿ ಬರುತ್ತಾನೆ. ಮನಸ ವ್ಯಾಲ್ಯೂ, ಮಸ್ತಕದ ವ್ಯಾಲ್ಯೂ ಅಂದರೆ ನಾನು ಆತ್ಮ ಅಲ್ಲಿ ಕೂತಿದ್ದೀನಿ, ನನ್ನ ವಿಚಾರಗಳ ಬೆಲೆ, ವಿಚಾರಗಳ ಹಿಂದೆ ನನ್ನ ಭಾವನೆಗಳ ಬೆಲೆ ಎರಡೂ ಹೇಳ್ತಿದ್ದಾರೆ. ಮನಸಾಗೆ ಬಿಚೆ ವೃತ್ತಿ ಭಾವನಾ. ನೋಡ್ರಿ, ದ್ವಾಪರದಲ್ಲಿ ನಾವು ಅಷ್ಟೆಲ್ಲ ದಾನ ಪುಣ್ಯ ಮಾಡಿದ್ವಿ, ಟೆಂಪಲ್ಲು ಕಟ್ಟಿಸ್ಕೊಂಡು ಬಂದ್ವಿ, ಫುಲ್ ಯಾಕೆ ಸಿಕ್ಕಲಿಲ್ಲ? ಯಾಕೆಂದರೆ ಸ್ವಾರ್ಥ ಭಾವನೆಯಲ್ಲಿ ಹೆಸರು ಬರ್ಕೊಂಡು ಬಂದಿದ್ದೆಲ್ಲ. ನಾನು ಕಟ್ಟಿದ್ದೀನಿ ಅಂತ ಹೋಗಿ ಅಲ್ಲಿ ಅರ್ಧ ಹೋಗೇ ಬಿಡ್ತು ಮುಕ್ಕಾಲು. ಹೌದಾನೆ? ಕರ್ಮದ ಹಿಂದೆ ಭಾವನೆಯ ಪ್ರಧಾನ ತಾಕತ್ತು ನೋಡ್ರಿ ಹೆಂಗಿದೆ ಅಂತ. ಸೊ ಇದೆಲ್ಲ ರಿಯಲೈಸ್ ಮಾಡೋ ಮಾತು, ಅನುಭವಕ್ಕೆ ತರೋ ಮಾತುಗಳು. ಅಷ್ಟು ಆಳವಾಗಿ ನೀವು ಆಲೋಚನೆ ಮಾಡಬೇಕು. ನಾನು ಹಿಂಗಿರ್ಬೇಕಂತ, ಸರಿನಾ? ಅದೃಷ್ಟದ ಚಿತ್ರ ಈಗ ಕ್ಲಿಯರ್ ಆಗಿಬಿಡ್ತಲ್ಲ ನಿಮಗೆ. ಇವಾಗ ರಾಜನ ಚಿತ್ರ ಹೆಂಗೆ ಬರ್ಕೋಬೇಕಂತ. ಅದಕ್ಕೆ ಬಾಬಾ ಹೇಳ್ತಿರೋದು ಯಹಿ ತಸ್ವೀರ್ ನಿಮ್ಮ ಚಿತ್ರದ ಫೌಂಡೇಶನ್ನೇ ಎರಡು: ಮನಸ ಸಂಕಲ್ಪದ ಹಿಂದೆ ಭಾವನೆ, ಅದರ ಆಧಾರದ ಮೇಲೆ ನಿರಂತರದ ನಿಮ್ಮ ದೃಷ್ಟಿ. ದೇಹಾಭಿಮಾನ ದೃಷ್ಟಿನೂ ಕಾಣುತ್ತೆ, ಗೊತ್ತಾಗ್ಬಿಡುತ್ತೆ. ಯೋಗಯುಕ್ತ ದೃಷ್ಟಿನೂ ಕಾಣುತ್ತೆ. ದೃಷ್ಟಿಯಲ್ಲಿ ಎಷ್ಟು ಶುದ್ಧತೆ ಇದೆ, ಸ್ನೇಹ ಎಷ್ಟಿದೆ ಕಣ್ಣಲ್ಲಿ ಕಾಣುತ್ತೆ. ಯಾರಾದರೂ ಚಿಂತೆ ಮಾಡ್ತಾ ಇದ್ರು ಕಣ್ಣು ಹೇಳ್ಬಿಡುತ್ತೆ, ಏನಕ್ಕೆ ಇಷ್ಟು ಚಿಂತೆ ಮಾಡ್ತಿದ್ದೀರಾ ಅಂತ. ಯಾಕೆ? ಚಿಂತೆಯ ಕಣ್ಣು ಮುಖದಲ್ಲಿ ಉದಾಸತೆ ತಂದುಬಿಡ್ತದೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಎಂಥ ಚಿತ್ರ ಮಾಡ್ಕೊಂಡಿದ್ದೀರಪ್ಪ ಅಂತಿದ್ದಾರೆ. ಈ ಥರ ಅದೃಷ್ಟದ ಚಿತ್ರ ಮಾಡ್ಕೊಂಡಿದ್ದೀರಾ. ನಿಮ್ಮ ಚಿತ್ರ ನೋಡಿದ ತಕ್ಷಣ, ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ಅದೃಷ್ಟ ಮಾಡೋ ತಂದೆ ಕಾಣಬೇಕು. ಈಗ ಯಾವುದಾದ್ರೂ ತುಂಬ ಬ್ಯೂಟಿಫುಲ್ಲಾಗಿದ್ದರೆ ಚಿತ್ರ, ಏನಂತಾರೆ, ಇದು ಯಾರ್ರೀ ಮಾಡಿದ್ದು, ಇಷ್ಟು ಚೆನ್ನಾಗಿದೆಯಲ್ಲ ಅಂತಾರೆ. ತಕ್ಷಣ ಅವರು ಯಾರು ಮಾಡಿದ್ರು ಅಂತಲೇ ಕೇಳೋದು. ಹಂಗೆ ನಿಮ್ಮನ್ನು ನೋಡಿ, ನಿಮ್ಮ ಜೀವನ ಹಿಂಗೆ ಮಾಡಿದ್ಯಾರು ಅಂತ ಕೇಳ್ತಾರ ಅಂತ ಇದ್ದಾರೆ. ಅರೇಕ್ ರೇಖಾ ಚೆಕ್ಕರು. ಇಷ್ಟೆಲ್ಲ ರೇಖೆಗಳು, 8 ರೇಖೆ ಹೇಳಿದ್ರಲ್ಲ, ಎಲ್ಲ ರೇಖೆಗಳನ್ನು ಚೆಕ್ ಮಾಡಿ ಮಕ್ಕಳೇ. ಮನಸ ಏನು, ವಾಚ ಏನು, ಕೈ ಏನು, ಕಾಲೇನು, ನಿಮ್ಮ ಮುಖ ಏನು, ಎಲ್ಲ ಮುಗುಳ್ನಗೆ ಏನು ಎಲ್ಲ ಹೇಳ್ಬಿಟ್ರಲ್ಲ. ಮಸ್ತಕದ ರೇಖೆ, ಕಣ್ಣಿನ ರೇಖೆ, ಮುಖದ ರೇಖೆ, ಸಂಬಂಧಗಳಲ್ಲಿ ಎಲ್ಲ ಹೇಳಿದ್ರು. ಇದೆಲ್ಲ ಚೆಕ್ ಮಾಡಿ. ಅದಕ್ಕೆ ಯಾವ್ಯಾವ ಕಾರಣಕ್ಕೆ ನಂಬರ್ ಆಯಿತು ನಾನು ಹೇಳಿದ್ದೀನಿ, ಇದನ್ನು ಸರಿ ಮಾಡ್ಕೊಂಡ್ಬಿಡಿ. ತಿಳ್ಕೊಂಡ್ರಲ್ವಾ? दाता एक है, देता भी एक जैसा है, लेकिन बनाने वाले बनाने में नंबरवार हो जाते हैं. कोई अष्ट और इष्ट देव बन जाता, कोई सिर्फ देव बनता, कोई देवों को देख देख हर्षित होने वाले हो जाते. अपना चित्र देख लिया ना ಕೇಳ್ತಿದ್ದಾರೆ ಬಾಬಾ. ದಾತ, ಅದೃಷ್ಟವನ್ನು ಕೊಡೋರು ಭಾಗ್ಯ ವಿಧಾತ ಒಬ್ಬರೇ. ಕೊಡೋದು ನಾನು ಒಂದೇ ತರಹ ಎಲ್ಲ ಮಕ್ಕಳಿಗೆ ನಾನು ಯಾರಿಗೂ ಪಾರ್ಷಿಯಲ್ ಮಾಡಿಲ್ಲ. ಭಗವಂತ ಅಲ್ವಾ, ಅವ್ರಿಗೆ ಒಬ್ರಿಗೊಂದು ಮಾಡೋದೇ ಇಲ್ಲ. ಆದರೆ ನೀವು ಮಾಡ್ಕೊಳ್ಳೋರು ಮಾಡ್ಕೊಳ್ಳುವಾಗ ನಂಬರ್ ವಾರ್ ಆಗಿಬಿಡ್ತೀರಾ. ಕೆಲವರು ಎಲ್ಲಿ ಇಷ್ಟವ್ರ ಅಷ್ಟ ಜಗತ್ತಲ್ಲಿ ಇಷ್ಟ ದೇವತೆಗಳಾಗೋದೆಲ್ಲಿ. ಕೆಲವ್ರು ಬರೀ ದೇವತೆಗಳು, ಕೆಲವ್ರು ದೇವತೆಗಳನ್ನು ನೋಡಿ ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರಪ್ಪ ಅದೃಷ್ಟನ ಅಂತ ಮಹಿಮೆ ಮಾಡೋರು. BKಸಲ್ಲೇ ಇಷ್ಟದು ಈ ಥರ ವೆರೈಟಿ ಅಂದ್ರೆ ಅರ್ಥ ಏನು? ಯಾವಾಗ ಧಾರಣೆ ಮಾಡಲ್ಲ, ಜೀವನ ಮಾಡ್ಕೊಳ್ಳಲ್ಲ, ಅವಾಗ ನೋಡಿ ನೋಡಿ ಇವ್ರ ಜೀವನ ಎಷ್ಟು ಚೆನ್ನಾಗಿದೆಯಪ್ಪ, ದಾದಿ ಜೀವನ ಎಷ್ಟು ಚೆನ್ನಾಗಿದೆಯಪ್ಪ, ಹಂಗೆ ಹಿಂಗೆ ಅಂತ ಹೇಳೋದಲ್ವ. ಏನು ಕೇಳ್ಕೊಳ್ಳಿ ಮಕ್ಕಳೇ, ನಾನು ಎಲ್ಲಿದ್ದೀನಿ ಅಂತ ತನ್ನ ಚಿತ್ರ ನೋಡ್ಕೊಳ್ಳಿ. ಸರಿನಾ ಅಂತಿದ್ದಾರೆ. साकार रूप में मिलने में तो समय और संख्या को देखना पड़ता है, और अव्यक्त मिलन में समय और संख्या की बात नहीं है. अव्यक्त मिलन के अनुभवी बन जाएंगे तो अव्यक्त मिलन के विचित्र अनुभव सदा करते रहेंगे. बाप दादा बच्चों के सदा आज्ञाकारी है. ಕೇಳ್ರಿ ಬಾಬಾ ಹೆಂಗ್ ನಿರಹಂಕಾರಿ.
ಸಾಕಾರ ರೂಪದಲ್ಲಿ ಬಾಬಾ ಮಧುಬನಕ್ಕೆ ಬಂದಾಗ ಡೈಮಂಡ್ ಹಾಲಾದ್ರೂ ಮಿಲನಕ್ಕೆ ಒಂದು ಲಿಮಿಟ್ ಇದೆಯಲ್ಲ, ಅಷ್ಟೊಂದು ಜನನ ಒಬ್ಬೊಬ್ಬರನ್ನಂತೂ ಮೀಟ್ ಮಾಡೋಕ್ಕಾಗಲ್ಲ. ಅವ್ಯಕ್ತ ಮಿಲನದಲ್ಲಿ ಮಕ್ಕಳೇ ಆ ಲಿಮಿಟೇ ಇಲ್ಲ. ನೀವು ಎಷ್ಟೊತ್ತಾದರೂ ಕೂತ್ಕೊಳ್ಳಿ, ನನ್ನ ಮಡ್ಲಲ್ಲಿ ಕೂತ್ಕೊಳ್ಳಿ, ನನ್ನ ಕಣ್ಣಲ್ಲಿರಿ, ಸದಾ ನನ್ನಿಂದ ಹೋಗಲೇಬೇಡ್ರಿ, ಯಾವಾಗಲೂ ಬಾಗಿಲು ತೆಗೆದಿದೆ ಅಂತ. ಅದರಲ್ಲಿ ಯಾವ ಲಿಮಿಟ್ಸ್ ಇಲ್ಲ. ನಾನಾದರೆ ಆಜ್ಞಾಕಾರಿ, ನೀವು ಕರೆದಾಗ ನಾನು ಬಂದಿದ್ದೀನಿ ಅಂತ ಇದ್ದಾರೆ ಬಾಬಾ. ಸಾಕಾರ ಶರೀರದಲ್ಲಿ ಸಾಕಾರ ರೂಪದಲ್ಲಿ ಮಿಲನ ಮಾಡೋಕ್ಕೆ. इसलिए अव्यक्त होते भी व्यक्त में आना पड़ता है, लेकिन बनना क्या है? आप बच्चों को क्या बनना है? अव्यक्त बनना है या व्यक्त में आना है? अव्यक्त बनो. ನಾನಂತೂ ನೀವು ಕರೆದಾಗ ಬಂದಿದ್ದೀನಿ, ಆದರೆ ನೀವು ಆಗಬೇಕೇನು? ಅವ್ಯಕ್ತರಾಗಿ ಅವ್ಯಕ್ತ ಮಿಲನದ ಸುಖ ತಗೋಬೇಕಲ್ವ? ಯಾವಾಗಲೂ ಇಲ್ಲೇ ಕೂತಿರ್ತೀರಾ ಅಂತ ಕೇಳ್ತಿದ್ದಾರೆ. ವ್ಯಕ್ತದಲ್ಲಿ ನೀವು ಬರಂಗಿಲ್ಲ, ಅವ್ಯಕ್ತರು. 18ನೇ ತಾರೀಕು ಅಂದರೆ ಅವ್ಯಕ್ತ ಸ್ಮೃತಿ ದಿನ ಬರ್ತಿದೆ. ನಿರಂತರ ಸ್ಮೃತಿ ಸ್ವರೂಪ ಅವ್ಯಕ್ತರಾಗಿರ್ಬೇಕಲ್ವಾ? ಅವ್ಯಕ್ತ बनने से बाप के साथ निराकार बन घर में चले जाएंगे. अभी वया की स्टेज तक नहीं पहुँचे हो, फरिश्ता स्वरूप से निराकार बन घर जा सकते. तो अभी फरिश्ता स्वरूप बने हो ना. तकदीर की तस्वीर संपन्न की है ना, संपन्न तस्वीर ही फरिश्ता है. ಕೇಳಿ, ಬ್ರಾಹ್ಮಣ ಸೋ ಫರಿಶ್ತಾ. ತಂದೆ ಹೇಳೋದು, ನಿರಂತರ ಅವ್ಯಕ್ತ ಸ್ಥಿತಿಯಲ್ಲಿ ಬಂದ್ಬಿಟ್ರೆ ತಂದೆಯ ಜೊತೆ ನಿರಾಕಾರಿಯಾಗಿ ಮನೆಗೆ ಹೊರಟು ಬಿಡ್ಬೋದು ಮಕ್ಕಳೇ. ಈಗ ವಯಾ ಸ್ಟೇಜ್ ಸೂಕ್ಷ್ಮವತನದವರೆಗೂ ಮುಟ್ಲಿಲ್ಲ, ಫರಿಷ್ಠಾ ಸ್ಥಿತಿವರೆಗೂ ಮುಟ್ಲಿಲ್ಲ. ನಿರಾಕಾರಿ ಸಂಪನ್ನ ಸ್ವರೂಪ ಯಾವಾಗ ಆಗ್ತೀರಾ ಅಂತ ಕೇಳ್ತಿದ್ದಾರೆ. ಫರಿಷ್ಠಾ ಸ್ವರೂಪ ಸೆ ನಿರಾಕಾರ ಬನ್. ಫರಿಷ್ಠೆಗಳಾಗ್ಬಿಟ್ರೆ ನಿರಾಕಾರಿ ಆಗದೆ ಫರಿಷ್ಠೆ ಆಗೋಕ್ಕಾಗಲ್ಲ. ನಿರಾಕಾರಿ ಸ್ವರೂಪದ ಕೊರತೆ ಇರೋದ್ರಿಂದನೇ ಫರಿಷ್ಠೆ ಆಗೋಕ್ಕಾಗಲ್ಲ. ಅದರಿಂದ ಬಾಬಾ ಹೇಳ್ತಿರೋದು, ಯಾಕೆಂದರೆ ಫರಿಷ್ಠ ಅಂದರೆ ಸಂಪೂರ್ಣ ಪವಿತ್ರ. ಮಾಯಾ ಜೀತ್, ಪ್ರಕೃತಿ ಜೀತ್ ಆತ್ಮ ತಾನೇ, ವಿಕರ್ಮ ಜೀತ್ ಆತ್ಮ. ಅದಕ್ಕೆ ಫರಿಷ್ಠ ಸ್ವರೂಪರಾಗಿದ್ದೀರ ಮಕ್ಕಳೇ. ಅದೃಷ್ಟದ ಚಿತ್ರ ಸಂಪನ್ನವಾಗಿದೆಯಾ? ಸಂಪನ್ನ ಚಿತ್ರ ಯಾವುದಂದರೆ ಫರಿಷ್ಠಾ ಚಿತ್ರ. ಫರಿಷ್ಠಾ ಸ್ವರೂಪವನ್ನು ಜೀವನದಲ್ಲಿ ಎಷ್ಟು ಅನುಭವ ಮಾಡ್ತೀರಾ? सभी आए हुए भिन्न भिन्न जोन के बच्चों को हर एक जोन की विशेषता सहित बाप दादा देख देख हर्षित होते हैं. कोई भाषा भले नहीं जानते, लेकिन प्रेम और भावना की भाषा जानने में होशियार है. और कुछ नहीं जानते, लेकिन मुरली की भाषा जानते हैं. प्रेम और भावना से ना समझने वाले भी समझ जाते हैं. तो बंगाल बिहार तो सदा बहारी मौसम में रहते हो ना, सदा बहार है ना. ಬಾಬಾ ಹೇಳ್ತಿರೋದು, ನೀವು ಮಕ್ಕಳು ಈಗ ಭಾಷೆ ಬರುತ್ತೋ ಇಲ್ವೋ, ಎಲ್ಲರಿಗೆ ಬಾಬನ ಮುರಳಿಯ ಭಾಷೆ ಮಾತ್ರ ಅರ್ಥ ಆಗುತ್ತೆ. ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ, ಸೃಷ್ಟಿ ಚಕ್ರ ಅಂತ ಹೇಳ್ತಾರೆ, ಅದರಲ್ಲಿ ಏನೇನು ಹೇಳ್ತಿದ್ದಾರೆ ಅಂತ ತಿಳ್ಕೊಂಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಮಕ್ಕಳು ಪ್ರೇಮ ಮತ್ತು ಭಾವನೆ ಆಧಾರದ ಮೇಲೆ ಇರೋ ಕಾರಣ ನನ್ನ ಭಾಷೆಯನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ. पंजाब ही सदा सभी को हरा भरा करने वाले. पंजाब में खेती अच्छी होती है. हरियाणा तो ही हरा भरा. पंजाब हरियाणा सदा हरियाली से हरा भरा है. जहाँ हरियाली होती है उस स्थान को सदा खुशहाल श्रेष्ठ स्थान कहा जाता. पंजाब हरियाणा सदा खुशी में हरा भरा है ना, इसलिए बाप दादा भी देख देख हर्षित होते हैं. ಪಂಜಾಬಲ್ಲಿ ಯಾವಾಗ್ಲೂ ಹರಾಬರ ಅವ್ರದ್ದು ತೋಟಗಳು ಹೊಲಗಳಲ್ಲಿ ಏನು ಬೆಳೀತಾರೆ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಅಂದರೆ ಸ್ಥೂಲವಾಗಿ ಹರಾಬರ ಇದ್ದೀರಾ, ಬಟ್ ಈ ಖುಷಿಯಲ್ಲಿ ಸದಾ ಸಂಪನ್ನ, ಸದಾ ಏನು ವಸಂತ ಋತು ಥರ. ಹಿಂಗೆ ಬಂಗಾಲ್ ಬಹಾರ್ ಅಂತಂದರೆ ವಸಂತ ಋತು. राजस्थान की विशेषता क्या है? राजस्थान चित्र रेखा में प्रसिद्ध है ना. राजस्थान की तस्वीर बहुत मूल्यवान होती है, क्योंकि राजे बहुत हुए हैं ना. तो राजस्थान तकदीर की तस्वीर सबसे ज़्यादा मूल्यवान बनाने वाले हैं ना.
चित्रों की रेखा में सदा ಶ್ರೇಷ್ಠ है ಗುಜರಾತ್ ಫಿರ್ ಕ್ಯಾ ಕರೆಂಗೆ. ರಾಜಸ್ಥಾನದಲ್ಲಿ ರಾಜರಿರೋ ಜಾಸ್ತಿ, ರಾಜರು ಬಂದು ಹೋದ್ರಲ್ಲ, ಚಿತ್ರಗಳೆಲ್ಲ ರಾಜರ ಚಿತ್ರಗಳು ಫೇಮಸ್ ಅಲ್ಲಿ. ಸೊ ನೀವು ನಿಮ್ಮ ಚಿತ್ರ, ರಾಜರ ಚಿತ್ರವನ್ನು ಸಂಪನ್ನ ಚಿತ್ರ ಮಾಡ್ಕೊಳ್ಳೋದ್ರಲ್ಲಿ ವಿಶೇಷ ಅಲ್ವಾ. ಗುಜರಾತ್ ಏನೋ ವಹಾ ಆಯ್ನೆ ಕಾ ಶೃಂಗಾರ ಜಾದಾ ಹೋತಾ ಹೈ. ಬಾಬಂಗೆ ಗೊತ್ತು ಎಲ್ಲ ಸ್ಟೇಟ್ ವಿಶೇಷತೆ ಅಂತ. ಅಲ್ಲಿ ಮಿರರ್ ವರ್ಕು, ಸ್ಪೆಷಲಿ ಡಿಸೈನಿಂಗ್ ಇದೆಲ್ಲ ಜಾಸ್ತಿ ಇರುತ್ತೆ. ಗುಜರಾತ್ ದರ್ಪಣೆ, ದರ್ಪಣ ಕಹೋ ಯಾ ಆಯ್ನಾ ಕಹೋ. ಮಿರರ್ ಅಂದ್ರೇನೋ, ಮಿರರಲ್ಲಿ ಕಾಣುತ್ತಲ್ಲ ಎಲ್ಲ ಸ್ಪಷ್ಟವಾಗಿ. ಮಿರರಲ್ಲೇನು ತೋರಿಸ್ಬೇಕು ಜನಗಳಿಗೆ, ಜಿಸ್ಸೆ ಬಾಪ್ ಕಿ ಮೂರತ್ ದಿಖಾಯಿದೆ. ನಿಮ್ಮ ಅದೃಷ್ಟದ ಚಿತ್ರ ನೀವು ದರ್ಪಣ ಹಂಗಾಗ್ರಿ, ನಿಮ್ಮನ್ನು ನೋಡಿದ ತಕ್ಷಣ ಬಾಬಾ ಕಾಣಬೇಕು. आईने में शक्ल देखते हैं ना, तो गुजरात के दर्पण द्वारा बाप की तस्वीर, फरिश्ता स्वरूप की तस्वीर सभी को दिखाने की विशेषता हो. ದರ್ಪಣದಲ್ಲಿ ಮುಖ ಕಾಣುತ್ತಲ್ಲ, ಸೊ ನಿಮ್ಮ ದರ್ಪಣದಲ್ಲಿ ನೀವೇ ದರ್ಪಣ. ಯಾವುದರಲ್ಲಿ ನಿಮ್ಮ ಚಿತ್ರ, ಫರಿಶ್ತಾ ಚಿತ್ರದಲ್ಲಿ ನೋಡಲಿ, ಆ ಚಿತ್ರದಲ್ಲಿ ನನ್ನನ್ನು ನೋಡಲಿ. ಅಂದರೆ ಬಾಪ್ಕೋ ಪ್ರತ್ಯಕ್ಷ ಕರ್ನೆ ವಾಲೆ ದರ್ಪಣವನ್ನ, ತಂದೆಯನ್ನು ತೋರಿಸೋ ದರ್ಪಣಗಳಾಗಿದ್ದೀರಲ್ವಾ. ಬಾಕಿ ಛೋಟಾ ಸಾ ತಮಿಳ್ನಾಡು ರಹ ಗಯಾ, ಛೋಟಾ ಹಿ ಕಮಾಲ್ ಕರ್ತಾ ಹೈ, ಬಡಾ ಕಾರ್ಯ करके दिखाता है. तमिलनाडु क्या करेंगे, वहाँ मंदिर बहुत है, मंदिरों में नाद बजते हैं. तमिलनाडु की विशेषता नगाड़ा बजाए बाप की प्रत्यक्षता का आवाज़ बुलंद करना अच्छी विशेषता है ना. छोटेपन में भी नाद बजाते हैं. भगत लोग बड़े प्यार से नाद बजाते हैं, बच्चे ही प्यार से बजाते हैं, बच्चे भी. ಅಂದರೆ ಬಾಬಾ ಹೇಳೋದು, ತಮಿಳ್ನಾಡು ಅಂದರೆ ಅಲ್ಲಿ ಎಲ್ಲ ಟೆಂಪಲ್ಗಳು ಜಾಸ್ತಿ, ಯಾವಾಗಲೂ ನೋಡಿದ್ರೂ ಗಂಟೆಗಳು, ವೇದವಾದ್ಯಗಳು ಡಮ 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 ಅಂತ. ಹಂಗೆ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ನಗಾರಿಯನ್ನು ಬಡಿಯೋರಲ್ವಾ. ಎಲ್ಲ ಕಡೆ ಸೌಂಡ್ ಹೆಂಗೆ ಹೋಗ್ಬೇಕಂದ್ರೆ ನನ್ನ ಪ್ರತ್ಯಕ್ಷತೆಯ ಧ್ವನಿ ಎಲ್ಲರಿಗೆ ಕೇಳಬೇಕು. ಅಲ್ಲಿ ಬಾಬಾ ಹೇಳ್ತಾರೆ, ಭಕ್ತರು ಜೋರಾಗಿ ಹೊಡಿತಾರೆ ಗಂಟೆಗಳು ನಗಾರಿಗಳನ್ನ, ನೀವು ಮಕ್ಕಳನ್ನು ಮಾಡ್ತೀರಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. ತೋ अब हर एक स्थान की अपनी विशेषता को प्रत्यक्ष रूप में लाओ. ನಿಮ್ಮ ಸ್ಥಾನದ ವಿಶೇಷತೆ ಏನಿದೆ ಅದನ್ನು ಕರ್ಮದಲ್ಲಿ ಪ್ರತ್ಯಕ್ಷವಾಗಿ ತನ್ನಿ. सभी जोन वालों से मिल लिया ना, आखिर तो ऐसा ही मिलना होगा. पुराने बच्चे तो कहते हमको क्यों नहीं बुलाते. ಬಾಬಾ ಹೇಳೋದು, ಎಲ್ಲರನ್ನ ಹೆಸರು ತಗೊಂಡು ಮಾತಾಡ್ತಿದ್ದಾರಲ್ಲ, ಎಲ್ಲರನ್ನೂ ಮಿಲನ ಮಾಡಿದ್ನಲ್ವ ಮಕ್ಕಳೇ. ಹಳಬರೆಲ್ಲ ಅವಾಗ ಬಾಬಾ ಹೊಸಬರಿಗೆ ಚಾನ್ಸ್ ಕೊಡಿ ಎಂದಿದ್ರು, ಜಾಗ ಕಡಿಮೆ ಇರೋದ್ರಿಂದ. ಅದಕ್ಕೆ ನಮ್ಮನ್ನೆಲ್ಲ ಯಾಕೆ ಕರೆಯಲ್ಲ ಅಂತ ಹೇಳ್ತಾರೆ ಮಕ್ಕಳು. ಹಳಬರು ಯಾತಕ್ಕೆ ಕರೆಯಲ್ಲ? तो पुरानों को नए नए को चांस देना पड़े, तब तो संख्या बढ़े. पुराने भी पुराने चाल से चलते रहे तो नयों को क्या होगा. पुराने हैं दाता देने वाले और नए हैं लेने वाले, तो चांस देना है ना, इसमें भी दाता बनना पड़े. साकार मिलन में सब हद आई जाती है, अव्यक्त मिलन में कोई हद नहीं. कई कहते हैं संख्या बढ़ेंगी फिर क्या होगा. साकार मिलन की विधि भी तो बदलेंगी ना. जब संख्या बढ़ती है तो कुछ दान पुण्य भी करना होता है. ಹಳಬರು ಚಾನ್ಸ್ ಕೊಡೋದ್ರಲ್ಲಿ ದಾತನಾಗ್ರಿ, ಹಳೆ ಥರನೇ ನಾವೇ ಬರ್ಬೇಕಂತ ಎರಡೂ ಸೀಕ್ರೆಟು. ಹಳೆ ಚಲನೆ ಹಂಗೂ ತೋರಿಸ್ಬೇಡಿ, ಮತ್ತು ಹಳೇದು ಸಂಸ್ಕಾರ ಸ್ವಭಾವನೂ ಇಟ್ಕೋಬೇಡಿ ಅಂತ ಹೇಳ್ತಿರೋದು. ಅಂದರೆ ಹೊಸ ಮಕ್ಕಳು ವೃದ್ಧಿ ಆದಂಗೆ ಮಿಲನದ ವಿಧಿ ಚೇಂಜ್ ಆಗುತ್ತೆ. ಸಾಕಾರ ಪ್ರಪಂಚದ ಲಿಮಿಟ್ಸ್ ಇದೆ. ಸೊ ಅದರಿಂದ ನೀವು ಸ್ವಲ್ಪ ದಾನ ಪುಣ್ಯನೂ ಮಾಡಬೇಕಲ್ವ ಮಕ್ಕಳೇ, ಹೊಸಬ್ರು ಚಾನ್ಸ್ ತಗೋಬೇಕಲ್ವ ಅಂತಿದ್ದಾರೆ. ಅಚ್ಚಾ, सभी देश विदेश के चारों ओर के स्नेही बच्चों के स्नेह के, दिल के आवाज़, खुशी के गीत और दिल के समाचार के पत्रों के रिस्पॉन्ड में बाप दादा सभी बच्चों को पदम गुणा याद प्यार के साथ रिस्पॉन्ड दे रहे हैं कि सदा याद से अमर भव के वरदानी बन बढ़ते चलो, बढ़ाते चलो. सभी उमंग उत्साह में रहने वाले बच्चों को बाप दादा स्व उन्नति और सेवा की उन्नति के लिए मुबारक दे रहे हैं. मुबारक हो, सदा साथ हो,
सदा संपन्न और संपूर्ण हो। ऐसे सर्व वरदानी बच्चों को बाप दादा फिर से याद प्यार दे रहे हैं। याद प्यार और नमस्ते नमस्ते। हम सब बच्चों की भी प्यारे बाप दादा को याद प्यार और नमस्ते नमस्ते। ದೇಶ ವಿದೇಶದವರು ಎಲ್ಲ ಯಾರೆಲ್ಲ ಪತ್ರಗಳು ಬರೀತಾರೆ ಎಲ್ಲ ಮಕ್ಕಳಿಗೆ ರೆಸ್ಪಾಂಡಲ್ಲಿ ಎಂಥ ದೊಡ್ಡ ವರದಾನ. ಸದಾ ನೆನಪಲ್ಲಿ ಅಮರಭವದ ವರದಾನಿಗಳಾಗಿ ಯೋಗದಲ್ಲಿ ಅಂದರೆ ಬಾಬನ ನೆನಪಲ್ಲಿ ಅಮರರಾಗಿ ಮುಂದುವರಿತಾ ಇರಿ ಮಕ್ಕಳೇ. ಎಲ್ಲರನ್ನ ಯೋಗದ ಆಧಾರದ ಮೇಲೆ ಮುಂದುವರಿಸ್ತಾ ಇರಿ. ಉಮಂಗ್ ಉತ್ಸಾಹದಲ್ಲಿದ್ದು ಸದಾ ಸ್ವಯಂನ ಉನ್ನತಿ ಸೇವೆಯ ಉನ್ನತಿ ಮಾಡ್ಕೊಳ್ತಾ ಹೋಗಿ. ಮಾಡ್ಕೊಳ್ಳೋ ಮಕ್ಕಳಿಗೆ ಶುಭಾಶಯಗಳು. ಶುಭಾಶಯದಲ್ಲಿ ಸದಾ ನನ್ನ ಜೊತೆ ಇರಿ, ಸದಾ ಸಂಪನ್ನವಾಗಿರಿ, ಸಂಪೂರ್ಣವಾಗಿರಿ. ಈ ಥರ ಸರ್ವ ವರದಾನಿ ಮಕ್ಕಳಿಗೆ ಯಾದ್ ಪ್ಯಾರ್ ಮತ್ತು ನಮಸ್ತೆ ನಮಸ್ತೆ. ಇವತ್ತು 14 ಪರೋಪಕಾರಿ. ಇನ್ನು ನೋಡ್ರಿ 3 ದಿವಸ 4ನೇ ದಿವಸ 18 ಬಂದ್ಬಿಡ್ತದೆ. ಎಲ್ಲ ಫಾಲೋ ಫಾದರ್ ಮಾಡ್ತಿದ್ದೀರಾ? ಕಾಪಿ ಫಾದರ್ ಇವತ್ತು ನೋಡಿ ಹೆಂಗೆ ಹೇಳಿದ್ರು ಬಾಬಾ. ಚಿತ್ರನೇ ಚೇಂಜ್ ಮಾಡ್ಕೊಂಬಿಡಿ ಮಕ್ಕಳೇ ಅಂದ್ಬಿಟ್ರಲ್ವಾ. ಪರೋಪಕಾರಿ ಕೆ ಸಾಥ್ ಸಾಥ್ ಬಾಲ್ ಬ್ರಹ್ಮಚಾರಿ, ಬ್ರಹ್ಮಚಾರಿ ಅವ್ರ ಬ್ರಹ್ಮಚಾರಿ ಎರಡೂ ಮಾಡಬೇಕು. ಪರೋಪಕಾರಿಯ ಜೊತೆ ಜೊತೆಯಲ್ಲಿ ಸದಾ ಬಾಲ ಬ್ರಹ್ಮಚಾರಿಗಳು. ब्रह्मा बाप सदा परोपकारी बनकर रहे, साथ साथ इस मरजीवा जीवन में सदा आदि से अंत तक बाल ब्रह्मचारी बनकर रहे. ब्रह्मचारी जीवन अर्थात ब्रह्मा बाप समान पवित्र जीवन, जिसको ब्रह्मचारी कहो या ब्रह्मचारी कहो. इसमें आदि से अंत तक अखंड बनो. किसी भी प्रकार की पवित्रता अर्थात स्वच्छता खंडित न हो तब पूजनीय बनेंगे. इसे ही ಫಾಲೋ ಫಾದರ್ कहते. ತಂದೆ ಹೇಳ್ತಿರೋದು ಆದಿಯಿಂದ ಅಂತ್ಯದವರೆಗೆ ಅಂದರೆ ಯಾವಾಗಿಂದ ಜ್ಞಾನಕ್ಕೆ ಬಂದೆ ಆಗಿಂದ ಅಂತಿಮ ಶ್ವಾಸದವರೆಗೆ ಪವಿತ್ರತೆಯ ಖಂಡನೆ ಆಗಬಾರ್ದು. ತಂದೆಯನ್ನು ಫಾಲೋ ಮಾಡೋದ್ರಲ್ಲಿ ಏರುಪೇರಾಗಬಾರ್ದು. ಸದಾ ಬಾಲ ಬ್ರಹ್ಮಚಾರಿ ಸೋ ಬ್ರಹ್ಮಚಾರಿ. ಬ್ರಹ್ಮ ತಂದೆಯ ಆಚರಣೆಗಳನ್ನು, ಬ್ರಹ್ಮ ತಂದೆಯ ಆಚಾರ ವಿಚಾರಗಳನ್ನು ಫಾಲೋ ಮಾಡಿದಾಗ ಆಚಾರ ಆಚರಣೆಗಳನ್ನು ತರೋಕ್ಕೆ ಸಾಧ್ಯ. ಇಲ್ಲಾಂದರೆ ಹೆಂಗಾಗುತ್ತೆ ಹೇಳ್ರಿ? ತಂದೆದೊಂದು ವಿಚಾರ, ಮಕ್ಕಳದ್ದು ಇನ್ನೊಂದು ದಿಕ್ಕು. ಹೆಂಗಾಗುತ್ತೆ? ಅಲ್ಲಿ ಬಾಲ ಬ್ರಹ್ಮಚಾರಿನೂ ಇಲ್ಲ, ಬ್ರಹ್ಮಚಾರಿನೂ ಇಲ್ಲ, ಏನಿಲ್ಲ. ಸೊ ಅದರಿಂದ ಆದಿಯಿಂದ ಅಂತ್ಯದವರೆಗೆ ಅಖಂಡವಾಗಿರಿ ಮಕ್ಕಳೇ. ಸ್ವಚ್ಛತೆ ಪವಿತ್ರತೆಯಲ್ಲಿ ಅಂತರ ಬರೋದು ಬೇಡ. ಅವಾಗಲೇ ಪರೋಪಕಾರಿ ಆಗೋಕ್ಕಾಗುತ್ತೆ. ಸಂಪೂರ್ಣ ಪವಿತ್ರತಾ ಸ್ವಚ್ಛತೆ ಇಲ್ಲದೆ ಪರೋಪಕಾರದ ವೃತ್ತಿ ದೃಷ್ಟಿ ಇರೋದಷ್ಟು ಈಸಿ ಇಲ್ಲ. ಬೇರೆಯವರು ಹೆಚ್ಚು ಕಡಿಮೆ ಮಾಡಿದ್ರೂ ನಿಮಗೆ ಅವ್ರ ಪ್ರತಿ ಉಪಕಾರದ ದೃಷ್ಟಿ ಅಲ್ವಾ. ಒಳ್ಳೇದು ಮಾಡೋವ್ರಿಗೆ ಒಳ್ಳೇದು ಎಲ್ಲರೂ ಮಾಡ್ತಾರೆ, ಜ್ಞಾನದಲ್ಲಿ ಇಲ್ದವರು ಮಾಡ್ತಾರೆ. ಇಲ್ಲೇನು ಕತೆ ಇರೋದು? ಯಾರೇನಿದ್ರೂ ನೀವು ಅವರಿಗೆ ಕಲ್ಯಾಣದ ಉಪಕಾರದ ಭಾವನೆಯಲ್ಲಿರೋದು ದೊಡ್ಡ ಮಾತಲ್ಲ. ನಿಸ್ವಾರ್ಥವಾಗಿ ಎಲ್ಲವನ್ನು ಅವ್ರಿಗೆ ಕೊಡೋದು ಅದು ಇಂಪಾರ್ಟೆಂಟ್ ಅಲ್ಲ. ಓಂ ಶಾಂತಿ. ಲಕ್ಷ್ಯದ ದೃಢತೆ ಇರಬೇಕಂದ್ರೆ ಬಾಬಾ ಬ್ರಹ್ಮ ಬಾಬಾ ಅವರು ನಮ್ಮ ಕಣ್ಣೊಳಗಡೆ ಅವ್ರದ್ದು ಇದೆಯಲ್ಲ ಅದೃಷ್ಟದ ಚಿತ್ರ, ಫರಿಷ್ಠಾ ಚಿತ್ರ, ಅದನ್ನು ತುಂಬ್ಕೊಂಡ್ಬಿಡಿ ಅಂದರು. ಬಾಬಾನ ಹತ್ರ ಮಾತಾಡ್ತಾ ಇರಿ. ಬಾಬಾ ನೀವು ಹಿಂಗೆ ಯೋಚನೆ ಮಾಡ್ತಿದ್ರಲ್ಲ, ನಾನು ಹಂಗೆ ಮಾಡ್ತೀನಿ. ನೀವು ಹೆಂಗೆ ಕೆಲಸ ಮಾಡ್ತಿದ್ರಲ್ಲ, ಹೆಂಗೆ ನೋಡ್ತಾ ಇದ್ರಲ್ಲ, ಹೆಂಗೆಲ್ಲ ನಡೀತಾ ಇದ್ರಲ್ಲ, ಹಂಗೆ ಮಾಡ್ತೀನಿ ಬಾಬಾ ಅಂತ ಮಾತಾಡ್ತಾ ಇದ್ದೀರಾ ಇಲ್ವಾ? ಓಕೆ. ಓಂ ಶಾಂತಿ. ಎಲ್ಲರಿಗೆ 18th ಏನಿದೆ ಆಯಾಯ ಸೆಂಟ್ರಲ್ಲೇ ಹೋಗ್ಬೇಕು. ಯಾವ್ಯಾವ ಸೆಂಟ್ರಿಗೆ ಹೋಗ್ತಿದ್ರೋ ಒಬ್ಬರು ಇನ್ನೊಂದು ಕಡೆ ಹೋಗಬೇಡಿ. ಯಾಕೆಂತಂದರೆ ಇನ್ಮೇಲೆ ಸೆಂಟರ್ಸ್ ತೆಗೆದ್ರೂ ಥರ್ಸ್ಡೇಸ್ ಆ್ಯಂಡ್ ಸಂಡೇಸ್ ಭೋಗಗಳಿರಲ್ಲ, ಫ್ರೂಟ್ಸ್ ಅಷ್ಟೇ ಮಾಡಲಾಗುತ್ತೆ. ಸೊ ಅದರಿಂದ ದಯವಿಟ್ಟು ಯಾರು ಎಲ್ಲಿನೂ ಹೆಂಗೂ ಹೋಗಂಗಿಲ್ಲ ಈ ಕರೋನಾ ಕತೆ ಆಗೋವರೆಗೂ. ಸರಿನಾ? ಓಂ ಶಾಂತಿ.